ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ತುಂಬಾ ದಿನ ಬಿಟ್ಟು ಒಂದು ಜಾಂಬಿ ಮೂವಿಯನ್ನು ನೋಡ್ತಿದೀವಿ. ಮೂವಿಯ ಹೆಸರು ರೆವೆನೆನ್ಸ್ 2017ರಲ್ಲಿ ರಿಲೀಸ್ ಆಗಿದೆ. ಸೊ ಈ ಮೂವಿಯ ಫುಲ್ ಸ್ಟೋರಿಯನ್ನು ನೋಡೋಕೆ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಬೆಳಗಿನ ಜಾವ ಮಂಜಾಗಿರುತ್ತೆ. ಅದರ ನಡುವೆ ಒಂದು ಚಾರನ ಹಾಕಿಟ್ಟಿರ್ತಾರೆ. ಏನಕ್ಕಾಗಿ ಈ ರೀತಿ ಒಂದು ಚಾರನ ಹಾಕಿಟ್ಟಿದ್ದಾರೆ ಅಂತ ಏನಿವೆ ಗೊತ್ತಾಗ್ತಿಲ್ಲ. ಫುಲ್ ವಿಡಿಯೋವನ್ನ ನೋಡ್ಬಿಟ್ಟು ನೀವೇನೇ ಕಮೆಂಟ್ ಮಾಡಿ ಏನಕ್ಕಾಗಿ ಆ ರೀತಿ ಆ ಚಾರನ ಹಾಕಿಟ್ಟಿರೋದು ಅಂತ. ನೋಡೋಣ ಎಷ್ಟು ಜನರು ಕರೆಕ್ಟ್ ಆಗಿ ಹೇಳ್ತೀರಾ ಅಂತ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಒಂದು ಕಾರ್ ರೇಸ್ ನಡೀತಿರುತ್ತೆ. ಅಲ್ಲಿರುವ ರೇಸರ್ ಒಬ್ಬ ಅವನ ಗರ್ಲ್ ಫ್ರೆಂಡ್ ಅನ್ನ ಹಿಡಿದು ಲಿಪ್ ಲಾಕ್ ಅನ್ನ ಮಾಡ್ತಿರ್ತಾನೆ. ಅದನ್ನ ಒಬ್ಬಳು ಹುಡುಗಿ ಬಾಯ್ ಬಿಟ್ಟು ಬ್ಯಾ ಅಂತ ನೋಡ್ತಿರ್ತಾಳೆ. ಏನಮ್ಮ ನಿನಗೆ ಪ್ರಾಬ್ಲಮ್, ಏನಕ್ಕಾಗಿ ಈ ರೀತಿ ನೋಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಸಡನ್ ಆಗಿ ಆ ಹುಡುಗಿ ಓಡಿ ಬಂದು ಆ ಗರ್ಲ್ ಫ್ರೆಂಡ್ ಹುಡುಗಿ ಮೇಲೆ ಹಾರಿ ಅವಳ ಕತ್ತನ ಕಚ್ಚೋದಕ್ಕೆ ಶುರು ಮಾಡ್ತಾಳೆ. ಆ ಒಂದು ಹುಡುಗಿ ಜಾಂಬಿ ಅನ್ಸುತ್ತೆ. ಇದನ್ನ ನೋಡಿದ ಬಾಯ್ ಫ್ರೆಂಡ್ ಅಯ್ಯೋ ಬನ್ನಿ ಯಾರಾದ್ರೂ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಡು ರೋಡ್ ಅಲ್ಲಿ ಚಪ್ಪಲಿ, ಪೆನ್ನು, ಬ್ಲಡ್ ಸ್ಟೈನ್ಸ್ ಜೊತೆಗೆ ಶರ್ಟ್, ಪೇಪರ್ಸ್ ಅಂತ ಎಲ್ಲವೇ ಬಿದ್ದಿರುತ್ತೆ. ಅದು ಮಾತ್ರ ಇಲ್ಲ, ಒಂದು ಕಾರ್ ಕೂಡ ಆಕ್ಸಿಡೆಂಟ್ ಗೆ ಒಳಗಾಗಿ ದಬಾಕೊಂಡ್ ಬಿದ್ದಿರುತ್ತೆ. ಅವಾಗ ಸಡನ್ ಆಗಿ ಒಬ್ಬ ಅಜ್ಜ ಅಲ್ಲಿಗೆ ಓಡಿ ಬರ್ತಾನೆ. ಏನನ್ನು ನೋಡಿ ತುಂಬಾನೇ ಹೆದರಿನೇ ಅಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ಮತ್ತೆ ಅವರು ಹಾಗೆ ಕಾಡಿನ ಒಳಗಡೆ ಓಡಿ ಹೋಗ್ಬೇಕಾದ್ರೆ ಹಿಂದೆಯಿಂದ ಅವರನ್ನ ಚೇಸ್ ಮಾಡಿ ಕ್ರೂರವಾಗಿ ಬಂದಿರುವ ಜಾಂಬೀಸ್ ಎಲ್ಲ ನಿಂತ್ಕೊಳ್ಳೋ ಅಜ್ಜ, ನಿನ್ನನ್ನ ಕಚ್ಚಬೇಕು ಅನ್ನೋ ರೀತಿ ಜಾಂಬೀಸ್ ಅವರನ್ನ ಚೇಸ್ ಮಾಡಿ ಓಡಿ ಹೋಗ್ತಿರ್ತವೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಒಂದು ಟೆಂಟ್ ಅನ್ನು ತೋರಿಸ್ತಾರೆ. ಆ ಟೆಂಟಿನ ಮುಂದೆ ಒಬ್ಬ ಚಿಕ್ಕ ಹುಡುಗ ಕೂತಿರ್ತಾನೆ. ಅವನ ಮುಖ ಪೂರ್ತಿ ರಕ್ತವಾಗಿರ್ತಿದೆ. ಏನೋ ಒಂದು ದೊಡ್ಡ ಘಟನೆ ನಡೆದಿದೆ ಅನ್ಸುತ್ತೆ. ಆ ಚಿಕ್ಕ ಹುಡುಗನಿಗೆ ತುಂಬಾನೇ ಇಷ್ಟವಾಗಿದ್ದ ಅವನ ಕುದುರೆ ಒಂದಿರುತ್ತೆ. ಆದ್ರೆ ಇದ್ರ ಮೇಲೆ ಆ ಕುದುರೆಯನ್ನ ಅವನ ಜೊತೆಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅದನ್ನು ಓಡಿಸ್ಬಿಟ್ಬಿಟ್ಟು ಕೈಗೆ ಒಂದು ಗನ್ ಅನ್ನು ತಗೊಂಡು ಬೇಕಾಗಿರುವ ಊಟವನ್ನ ತಗೊಂಡು ಇವನು ಒಂದು ಕಡೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಬೇರೆ ಕಡೆ ಇಬ್ಬರು ಫ್ರೆಂಡ್ಸ್ ಇರೋದನ್ನ ನಮಗೆ ತೋರಿಸ್ತಾರೆ. ಇಬ್ಬರುವೆ ತಲೆ ಬುರುಡೆ, ಅದರಲ್ಲಿ ಯೆಲ್ಲೋ ಕಲರ್ ಶರ್ಟ್ ಅನ್ನು ಹಾಕೊಂಡಿದ್ದಾನೆ ಅಲ್ವಾ, ಇವನೇನೆ ಈ ಮೂವಿಯ ಹೀರೋ. ಜೊತೆಗೇನೆ ಕಪ್ಪಿಗೆ ಒಬ್ಬ ಇರ್ತಿದ್ದಾನಲ್ಲ, ಅವನ ಹೆಸರು ಟೋನಿ, ನಮ್ಮ ಹೀರೋ ಅವನ ಫ್ರೆಂಡ್. ಸೊ ಇವರಿಬ್ಬರು ಜೋಲಿಯಾಗಿ ಏನಿಕೋ ಬೆಂಕಿಯನ್ನ ಇಟ್ಬಿಟ್ಟು ಹಾಗೆ ಮಾತಾಡಿ ನಿಂತಿರ್ತಾರೆ. ಅದು ಕಂಪ್ಲೀಟ್ ಆಗಿ ಸುಟ್ಟೋಗಿದ್ದನ್ನ ನೋಡಿದ ಮೇಲೆನೆ ಹುಡುಗರು ಕಾರನ್ನ ತಗೊಂಡು ಅಲ್ಲಿಂದ ಹೊರಡುತ್ತಾರೆ. ಅದರ ನಂತರವೇ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಹುಡುಗರು ಜಾಂಬಿಯನ್ನ ಕೊಂದು ಅದನ್ನು ಸುಟ್ಟಾಕ್ಬಿಟ್ಟೆ ಹೊರಟಿದ್ದಾರೆ ಅಂತ. ಇವಾಗ ಹಾಗೆ ಕಟ್ ಮಾಡಿ ಸಿಟಿ ಕಡೆ ನೋಡ್ಬೇಕಾದ್ರೆ ಊರಿನ ಒಳಗಡೆ ಒಬ್ಬರನ್ನು ಕಾಣ್ತಿಲ್ಲ. ಒಂದೇ ಒಂದು ಕಾರ್ ಮಾತ್ರ ರೋಡ್ ಅಲ್ಲಿ ಬರ್ತಿರುತ್ತೆ. ಆ ಕಾರನ್ನ ಯಾರೋ ಒಬ್ಳು ದೊಡ್ಡ ಸಾವುಕಾರಿನೇ ಡ್ರೈವ್ ಮಾಡಿ ಬರ್ತಿರ್ತಾಳೆ. ಸಡನ್ ಆಗಿ ಅವಳು ಕಾರನ್ನ ಸ್ಟಾಪ್ ಮಾಡ್ಬಿಟ್ಟು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹಿಂದೆನೆ ಒಂದು ಜಾಂಬಿ ಚೇಸ್ ಮಾಡಿ ಓಡಿ ಬರ್ತಿರುತ್ತೆ. ಸರಿ, ಜಾಂಬಿಯನ್ನ ನೋಡಿ ಇವಳು ಹೆದರಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾಳೆ ಅಂತ ಅನ್ಕೊಂಡ್ರೆ ಕೈಗೆ ಒಂದು ದೊಡ್ಡ ಮಚ್ಚೆಟ್ಟನ್ನ ತಗೋತಾಳೆ. ಹಾಗೆ ಕಾರಿನ ಹಿಂದೆ ಹೋಗಿ ಏನೋ ಮಾಂಸವನ್ನ ಕಡಿಯೋ ರೀತಿಯ ಜಾಂಬಿಗೆ ಪಟಾರ್ ಅಂತ ಹೊಡೆದು ಚೆನ್ನಾಗಿ ಕಟ್ ಮಾಡಿ ಅದರ ಕಥೆಯನ್ನ ಮುಗಿಸ್ಬಿಟ್ಟು ತುಂಬಾನೇ ಗಾತ್ರದಿಂದ ಮತ್ತೆ ಕಾರಿನ ಒಳಗಡೆ ಬಂದು ಕೂತ್ಕೋತಾಳೆ. ಈ ಲೇಡಿ ಅವರ ಫ್ಯಾಮಿಲಿ ನಾಶವಾಗಿದ್ದಕ್ಕೆ ಕಾರಣ ಜಾಂಬಿನೇ ಅನ್ಸುತ್ತೆ. ಆದ್ರಿಂದಾನೇ ಇಷ್ಟೊಂದು ಕೋಪ ಈ ಲೇಡಿಗೆ. ಇವಾಗ ಟೈರ್ಡ್ ಆಗಿದ್ದ ಲೇಡಿ ಹಾಗೆ ಸ್ಟೇರಿಂಗ್ ಮೇಲೆ ತಲೆಯನ್ನ ಹಾಕಿ ಮಳತಾರೆ. ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ಮುಂದೆ ನೋಡ್ಬೇಕಾದ್ರೆ ಸೈಡ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ನಿಂತ್ಕೊಂಡಿರ್ತಾನೆ. ಅವನಿಗೆ ಜಾಂಬಿ ವೈರಸ್ ಇಂದ ಅಫೆಕ್ಟ್ ಆಗಿದ್ದಾನೆ ಅನ್ಸುತ್ತೆ. ಆದ್ರೆ ಅವನನ್ನ ಸಾಯಿಸೋದಕ್ಕೆ ಮನ್ಸಿಲ್ಲದೆ ಆ ಲೇಡಿ ಅವರು ಅಲ್ಲಿಂದ ಕಾರನ್ನ ತಗೊಂಡು ಹೊರಟು ಬಿಡ್ತಾರೆ. ಇವಾಗ ಇನ್ನೊಂದು ಕಡೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಅಜ್ಜವರನ್ನ ನಾವು ನೋಡಿರ್ತೀವಲ್ವಾ, ಜಾಂಬಿಗೆ ಹೆದರಿ ಕಾಡಿನ ಒಳಗಡೆ ಕೂಡ ಓಡಿ ಹೋದ್ರಲ್ಲ, ಇವಾಗ್ಲೂ ಅದೇ ತರನೇ ಆ ಕಾಡಿನಲ್ಲಿ ಒಂದು ಮರದ ಹಿಂದೆ ಆ ಜಾಂಬಿಗೆ ಹೆದರಿ ಹೌಸಿರ್ತಾರೆ. ಇನ್ನೊಂದು ಕಡೆ ಆ ಎರಡು ಬೂಡೆ ತಲೆ ಫ್ರೆಂಡ್ಸ್ ಅನ್ನ ತೋರಿಸ್ತಾರೆ. ಕಾಡಿನಲ್ಲಿ ಅವರುಗಳು ಕಾರಲ್ಲಿ ಜಾಲಿಯಾಗಿ ಹೋಗ್ತಿರ್ಬೇಕಾದ್ರೆ ಅದೇ ಕಾಡಿನ ಒಳಗಡೆ ಒಬ್ಬರು ಲೇಡಿ ಮತ್ತೆ ಅವರ ಜೊತೆಗೇನೆ ಒಬ್ಬಳು ಚಿಕ್ಕ ಪುಟ್ಟ ಹುಡುಗಿ ಇರೋದನ್ನ ನೋಡಿದ ನಮ್ಮ ಹುಡುಗರು ಸದ್ಯಕ್ಕೆ ಇವ್ರುಗಳ ಕೆಲಸನೇ ಯಾವುದೇ ಜಾಂಬಿಯನ್ನು ನೋಡಿದ್ರು ಶೂಟ್ ಮಾಡಿ ಅದರ ಕಥೆಯನ್ನ ಮುಗಿಸೋದು ತಾನೆ. ಆದ್ರಿಂದ ಕಪ್ಪು ಬೋಡೆ ತಲೆ ಟೋನಿ ಆ ಜಾಂಬಿಗಳ ಕಥೆಯನ್ನ ಮುಗಿಸ್ತೀನಿ ಅಂತ ಕೈಗೆ ಗನ್ನನ್ನು ತಗೊಂಡು ಕಾರನ್ನ ಬಿಟ್ಟು ಕೆಳಗಡೆ ಇಳಿತಾನೆ. ಗನ್ನಿಂದ ಏನ್ ಮಾಡಿ ಅವರಿಬ್ಬರನ್ನು ಶೂಟ್ ಮಾಡಿ ಕೊಂದ್ಬಿಡೋಣ ಅಂತ ಇವನು ಟ್ರೈ ಮಾಡ್ಬೇಕಾದ್ರೆ ಅವರಿಬ್ಬರು ಅಲ್ಲಾಡ್ತಾನೆ ಇಲ್ಲ, ಒಂದೇ ಜಾಗದಲ್ಲಿ ಹಾಗೆ ಫ್ರೀಸ್ ಆಗಿ ನಿಂತಿರ್ತಾರೆ. ಏನಿದು, ಮೇ ಬಿ ಇವ್ರುಗಳು ಮನುಷ್ಯರಾಗಿರ್ಬೋದು ಅಂತ ಟೋನಿ ಕನ್ಫ್ಯೂಸ್ ಆಗಿ ನಿಂತಿರ್ಬೇಕಾದ್ರೆ ಅದಕ್ಕೆ ಹೀರೋ ಅವರು ಯಾರಾಗಿ ಬೇಕಾದ್ರೂ ಇರ್ಲಿ, ಫಸ್ಟ್ ನೀನು ಮತ್ತೆ ಕಾರಿಗೆನೆ ರಿಟರ್ನ್ ಬಂದ್ಬಿಡು ಅಂತ ಕರಿಬೇಕಾದ್ರೆ ಇವನುವೇ ಹಿಂದೆ ತಿರುಗ್ತಾನೆ. ಆವಾಗ ಕಾಡಿನ ಒಳಗಡೆ ಏನೋ ಒಂದು ಸದ್ದಾಗುತ್ತೆ. ಏನು ಸದ್ದಾಗ್ತಿದೆ ಮಗ, ಅದು ಏನು ಅಂತ ನಾನು ಹೋಗಿ ನೋಡಿ ಬರ್ತೀನಿ ಅಂತ ಹೀರೋಗೆ ಹೇಳ್ಬಿಟ್ಟು ಈ ಟೋನಿ ಮಾತ್ರ ಒಳಗಡೆ ಹೋಗ್ತಾನೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಆ ಲೇಡಿ ಆ ಜಾಗದಲ್ಲಿ ಇರ್ತಿದ್ದಾಳ ಅಂತ ನೋಡಿದ್ರೆ ಅಲ್ಲಿ ಬರೀ ಆ ಚಿಕ್ಕ ಹುಡುಗಿ ಮಾತ್ರವೇ ನಿಂತಿರ್ತಾಳೆ. ಅವಳ ಪಕ್ಕದಲ್ಲಿ ನಿಂತಿದ್ದ ಆ ಲೇಡಿಯನ್ನ ಕಾಣ್ತಿಲ್ಲ. ಅದೇ ಸಮಯದಲ್ಲಿ ಕಾಡಿನ ಒಳಗಡೆ ಏನು ಸದ್ದಾಯ್ತಲ್ಲ ಅಂತ ಹುಡುಕಿ ಬಂದ ಟೋನಿ ಒಂದು ಮರದ ಟಾಪ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಔಸಿ ಕೂತಿರೋದನ್ನ ನೋಡ್ತಾನೆ. ಆ ಹುಡುಗನು ಕಣ್ ಬಿಡದೆ ನಮ್ಮ ಟೋನಿಯನ್ನೇ ನೋಡ್ತಿರ್ತಾನೆ. ಅವಾಗ ಫಟ್ ಅಂತ ಟೋನಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಲೇಡಿ ಇವನ ಹಿಂದೆನೆ ನಿಂತಿರ್ತಾಳೆ. ಹಿಹಿ ಅಂತ ನಗಾಡ್ತಿರ್ತಾಳೆ. ನಂತರವೇನು ಆ ಲೇಡಿ ಒಬ್ಬಳು ಜಾಂಬಿ ಅನ್ಸುತ್ತೆ. ಈ ಬೂಡೆ ತಲೆಗೆ ಒಂದು ಕಚ್ಚು. ಆದ್ರೆ ನಮ್ಮ ಟೋನಿ ಅವನ ಕೈಯಲ್ಲಿ ಗನ್ ಇರ್ತಿದೆ ಅಲ್ವಾ, ಆದ್ರಿಂದ ಆ ಲೇಡಿಗೆ ಒಂದು ಬುಲೆಟ್ ಏಟು. ಸರಿ, ಇವಾಗ ಆ ಲೇಡಿಯನ್ನ ಶೂಟ್ ಮಾಡಿ ನಾವು ಕೊಂದಾಯ್ತಲ್ಲ ಅಂತ ಟೋನಿ ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾನೇ ಸಣ್ಣ ಪುಟ್ಟ ಮಕ್ಕಳು ಜಾಂಬಿ ಆಗಿರ್ತಾರೆ. ಅಯ್ಯೋ ಬಿಡ್ರಪ್ಪ, ನಾನು ಎಸ್ಕೇಪ್ ಅಂತ ನಮ್ಮ ಬೂಡೆ ತಲೆ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಕರೆಕ್ಟ್ ಆಗಿ ನಮ್ಮ ಹೀರೋ ಕಾರನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಇಬ್ಬರುವೆ ಸೇಫ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೆ ಹಿಂದೆನೆ ನೋಡಿ ಪುಟ್ಟ ಜಾಂಬಿಗಳೆಲ್ಲ ಚೇಸ್ ಮಾಡಿ ಓಡಿ ಬರ್ತಿರುತ್ತೆ. ಇವಾಗ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ಹೀರೋ ಅವನ
ಫ್ರೆಂಡ್ ಟೋನಿ ಅವನಿಗೆ ಜಾಂಬಿಯಿಂದ ಕಚ್ಚಿಸ್ಕೊಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಹೇಗಿದ್ರು ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾನೆ. ಇವಾಗ ಹಾಗೆ ಕಟ್ ಮಾಡ್ಬಿಟ್ಟು ಆ ಕಾಡಿನ ಒಳಗಡೆ ಸುತ್ತಾಡ್ತಿರುವ ಆ ಮುದುಕ ಅಜ್ಜನನ್ನ ತೋರಿಸ್ತಾರೆ. ಒಬ್ಬರು ಏಜ್ ಆದ ಲೇಡಿಯನ್ನು ಕೊಂದ್ಬಿಟ್ಟು ಅವರ ಪಕ್ಕದಲ್ಲೇ ಇವನುವೆ ಕೂತಿರ್ತಾನೆ. ಆವಾಗ ಈ ಅಜ್ಜನನ್ನ ಫೇಸ್ ಮಾಡಿ 2-3 ಜಾಂಬಿಗಳು ಓಡಿ ಬರ್ಬೇಕಾದ್ರೆ ಇದ್ರ ಮೇಲೆ ನನ್ನ ಕೈಯಲ್ಲಿ ಓಡಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಟಯರ್ಡ್ ಆಗಿದ್ದ ಅಜ್ಜ ಅದೇ ಜಾಗದಲ್ಲಿ ಕೂತಿರ್ತಾರೆ. ಆವಾಗ ಅಜ್ಜನನ್ನ ಕಚ್ಚೋದಕ್ಕಾಗಿ ಓಡಿ ಬರ್ತಿರುವ ಜಾಂಬಿಯಲ್ಲಿ ಒಂದು ಜಾಂಬಿಯ ತಲೆ ಹಾಗೆ ಸಿಡಿದು ಚಿಂದಿ ಆಗುತ್ತೆ. ಯಾರು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗನನ್ನ ನಾವು ನೋಡಿದ್ವಲ್ವಾ, ಕೈಗೆ ಗನ್ನನ್ನು ತಗೊಂಡು ಹೊರಟಿದ್ದ ಅಲ್ಲ, ಆ ಹುಡುಗನೇ ಇವಾಗ ಈ ಅಜ್ಜನನ್ನ ಕಾಪಾಡಿರೋದು. ಸೊ ಈ ಅಜ್ಜನಿಗೆ ಕಂಪನಿಯಾಗಿ ನಮ್ಮ ಹುಡುಗನ ಇವಾಗ ಬಂದ್ಬಿಟ್ಟಿದ್ದಾನೆ ಅಲ್ಲ, ಆದ್ರಿಂದ ಒಂದು ಸೇಫ್ ಆದ ಜಾಗ ಸಿಗುತ್ತಾ ಅಂತ ಇವರಿಬ್ಬರೇ ಒಂದು ಪ್ಲೇಸ್ ಅನ್ನು ಹುಡುಕಿ ಹೋಗ್ತಾರೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಟೋನಿಯನ್ನ ನಮಗೆ ತೋರಿಸ್ತಾರೆ. ನಮ್ಮ ಹೀರೋಗೆ ಅವನ ಫ್ರೆಂಡ್ ಟೋನಿಯನ್ನ ಸಾಯಿಸೋದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ. ಆದ್ರೆ ಆವಾಗ ಟೋನಿ, ಲೋ ಮಚ್ಚ, ನನ್ನನ್ನ ಒಂದು ಜಾಂಬಿ ಕಚ್ಚುತ್ತೆ ಅಂತ ಮುಂಚಿತವಾಗಿ ನನಗೆ ಗೊತ್ತಿದ್ರೆ ನನ್ನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಎಲ್ಲವನ್ನು ಖಾಲಿ ಮಾಡ್ಬಿಡ್ತಿದ್ದೆ ಕಣೋ. ಮತ್ತೆ ನಮ್ಮ ಮನೆ ಪಕ್ಕದಲ್ಲೇ ಒಬ್ಳು ಹುಡುಗಿ ಇರ್ತಿದ್ಲಲ್ಲ, ಅವಳ ಜೊತೆಗೆ ಕೂಡ ಸ್ವಲ್ಪ ಹಾಗೂ ಹೀಗೂ ಇದ್ಬಿಡ್ತಿದ್ದೆ. ಆದ್ರೆ ನಾನು ಏನನ್ನು ಎಂಜಾಯ್ ಮಾಡಿಲ್ಲ ಮಗ ಅಂತ ಹೇಳಿ ಟೋನಿ ಬೇಜಾರಾಗ್ತಿರ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋ ಮತ್ತೆ ಕಾರನ್ನ ಸ್ಟಾರ್ಟ್ ಮಾಡಿ ಎಲ್ಲಿಗೋ ಬೇಗವಾಗಿ ಹೊರಟಿರ್ತಾನೆ. ಆವಾಗ ಇನ್ನೊಂದು ಕಡೆ ಆ ಬಿಸ್ನೆಸ್ ಲೇಡಿಯನ್ನು ನೋಡಿದಿವಲ್ವಾ ನಾವು ಸ್ಟಾರ್ಟಿಂಗ್ ಅಲ್ಲಿ, ಅವರು ಒಂದು ಮನೆ ಮುಂದೆ ಬಂದು ಕಾರನ್ನ ನಿಲ್ಲಿಸ್ತಾರೆ. ಅಲ್ಲಿರುವ ಮನೆಯಲ್ಲಿ ಆಲ್ರೆಡಿ 2-3 ಜನ ಬದುಕಿದ್ದಾರೆ ಅನ್ಸುತ್ತೆ, ಜೀವನ ಮಾಡ್ತಿದ್ದಾರೆ ಅನ್ಸುತ್ತೆ, ಇನ್ನ ಜಾಂಬಿಯಾಗಿ ಚೇಂಜ್ ಆಗದೆ. ಸೊ ಅವರುಗಳು ಈ ಬಿಸ್ನೆಸ್ ಲೇಡಿಗೆ ಏನಾದ್ರೂ ಜಾಂಬಿಗಳು ಕಚ್ಚಿಬಿಟ್ಟಿದ್ಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಅವರನ್ನ ಫುಲ್ ಬೆತ್ತಲೆ ಮಾಡಿ ನೋಡ್ತಾರೆ. ನಂತರ ಮೈಯಲ್ಲಿ ಯಾವುದೇ ಬೈಟ್ ಮಾರ್ಕ್ಸ್ ಇಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ಬಿಸ್ನೆಸ್ ಲೇಡಿಯನ್ನು ಅವರ ಜೊತೆಗೇನೆ ಸೇರಿಸ್ಕೊತಾರೆ. ಹೌದು ಬಿಸ್ನೆಸ್ ಲೇಡಿ, ನೀನು ಸಿಟಿಯಿಂದ ತಾನೇ ಬರ್ತಿದ್ಯಾ, ಯಾರಾದ್ರೂ ಜೀವಂತವಾಗಿ ಇರ್ತಿದಾರಾ, ಅಲ್ಲಿ ಜೀವ ಉಳಿದಿದ್ದಾರಾ ಅಂತ ಕೇಳಿದ್ರೆ, ಸಿಟಿಯಲ್ಲಿ ಯಾರುವೇ ಜೀವಂತವಾಗಿಲ್ಲ, ಎಲ್ಲರೂ ಚೇಂಜ್ ಆಗ್ಬಿಟ್ಟಿದ್ದಾರೆ ಜಾಂಬಿಗಳಾಗಿ. ತುಂಬಾ ದಿನಗಳ ನಂತರ ನಾನು ಜೀವಂತವಾಗಿ ನೋಡ್ತಾ ಇರುವ ಇಬ್ಬರು ಮನುಷ್ಯರು ಅಂದ್ರೆ ಅದು ನೀವಿಬ್ಬರೇ ಅಂತ ಬಿಸ್ನೆಸ್ ಲೇಡಿ ಹೇಳ್ತಿರ್ತಾರೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಅವನೊಬ್ಬ ಆರ್ಮಿ ಆಫೀಸರ್ ಅನ್ನ ನೋಡೋದಕ್ಕಾಗಿ ಬಂದಿರ್ತಾನೆ. ಆ ಆಫೀಸರ್ ಕೂಡ ನಮ್ಮ ಹೀರೋಗೆ ಒಳ್ಳೆ ಫ್ರೆಂಡೇನೆ. ಅವರು ನಮ್ಮ ಹುಡುಗನನ್ನು ನೋಡ್ಬಿಟ್ಟು, ಏನಪ್ಪಾ ನೀನು ಒಬ್ಬ ಮಾತ್ರ ಬಂದಿದ್ಯಾ, ಟೋನಿ ಏನಾದ ಅಂತ ಕೇಳಿದ್ರೆ, ಅವನು ಜಾಂಬಿ ವೈರಸ್ ಇಂದ ಅಫೆಕ್ಟ್ ಆಗ್ಬಿಟ್ಟಿದ್ದಾನೆ, ಆದ್ರಿಂದ ಅವನನ್ನ ನನ್ನ ಕೈಯಲ್ಲಿ ಕೊಳ್ಳೋದಕ್ಕೆ ಆಗೋದಿಲ್ಲ, ಆದ್ರಿಂದ ನೀವೇನೆ ಅವನನ್ನು ಕೊಂದ್ಬಿಡಿ ಅಂತ ಹೇಳಿ ಆ ಸೋಲ್ಜರ್ ಕೈಗೆ ಒಂದು ಕೊಡ್ಲಿಯನ್ನ ಕೊಡ್ತಾನೆ ಹೀರೋ. ಸೊ ಬೇರೆ ದಾರಿ ಇಲ್ಲದೆ ಆ ಸೋಲ್ಜರ್ ನಮ್ಮ ಟೋನಿ ಅವನ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಾಕ್ಬಿಡ್ತಾರೆ. ಬಿಟ್ರೆ ಅವನುವೇ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾನೆ ಅಲ್ವಾ. ಅವಾಗ ಆ ಸೋಲ್ಜರ್ ಅವರ ಮನೆ ಒಳಗಡೆ ನೋಡ್ಬೇಕಾದ್ರೆ ಒಬ್ಳು ಹುಡುಗಿಯನ್ನ ಕಟ್ಟಾಕಿಟ್ಟಿರ್ತಾರೆ. ಏನಕ್ಕಾಗಿ ಆ ಹುಡುಗಿಯನ್ನ ಕಟ್ಟಾಕಿಟ್ಟಿದ್ದೀರಾ ಅಂತ ಹೀರೋ ಕೇಳಿದ್ರೆ, ಇಲ್ಲ ಸ್ವಲ್ಪ ದಿನಗಳ ಹಿಂದೆ ಒಂದು ನಾಯಿ ಅವಳನ್ನ ಕಚ್ಚಿಬಿಡ್ತು ಅಂತ ಹೆಲ್ಪನ್ನ ಕೇಳಿ ನನ್ನ ಹತ್ರ ಬಂದ್ಲು, ಆದ್ರೆ ಅವಳನ್ನ ನಾಯಿನೇ ಕಚ್ಚಿದ್ದ ಇಲ್ಲ ಜಾಂಬಿಯಿಂದ ಕಚ್ಚಿಸ್ಕೊಂಡು ಅವಳು ಎಫೆಕ್ಟ್ ಆಗ್ಬಿಟ್ಟಿದ್ದಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಗ್ಲಿಲ್ಲ, ಏನಕ್ಕೂ ಸೇಫ್ಟಿಯಾಗಿ ಇರ್ಲಿ ಅಂತಾನೆ ಆ ಹುಡುಗಿಯನ್ನ ಕಟ್ಟಾಕಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಂತರ ನಮ್ಮ ಹೀರೋನ ಆ ಹುಡುಗಿ ಹತ್ರ ಹೋಗಿ ಮಾತಾಡ್ತಾನೆ. ಆ ಹುಡುಗಿನೇ ಈ ಮೂವಿಯ ಹೀರೋಯಿನ್ ರೀತಿ. ಏನಮ್ಮ ನಿಜವಾಗ್ಲೂ ನೀನು ಹೇಳೋ ರೀತಿ ನಾಯಿನೇ ನಿನ್ನನ್ನು ಕಚ್ಚಿದ್ದ ಇಲ್ಲ ಜಾಂಬಿ ಏನಾದ್ರೂ ಕಚ್ಚಿಬಿಟ್ಟಿತ್ತ ಅಂತ ಕೇಳಿದ್ರೆ, ಅಯ್ಯೋ ನಾನು ಹೇಳೋದನ್ನ ಪ್ಲೀಸ್ ನಂಬಿ, ನನ್ನ ನಿಜವಾಗ್ಲೂ ನಾಯಿನೇ ಕಚ್ಚಿದ್ದು, ಜಾಂಬಿ ಎಲ್ಲ ನನ್ನನ್ನು ಟಚ್ ಮಾಡಿಲ್ಲ, ಪ್ಲೀಸ್ ನನಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಡಿ ಅಂತ ಕೇಳ್ತಿರ್ತಾಳೆ ಹುಡುಗಿ. ಆದ್ರೆ ನಮ್ಮ ಹೀರೋಗ ಅವಳನ್ನ ನೋಡಿದ್ರೆ ಸ್ವಲ್ಪ ಭಯವಾಗ್ತಾನೆ ಇರುತ್ತೆ, ಯಾಕೆಂದ್ರೆ ಎಲ್ಲಿ ಅವಳು ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾಳೋ ಏನೋ ಅಂತ. ಆದ್ರಿಂದ ಆ ಹುಡುಗಿ ಹತ್ರ, ಇಲ್ಲಿ ನೋಡಮ್ಮ ಸ್ವಲ್ಪ ದಿನಕ್ಕೆ ನೀನು ಇಲ್ಲೇನೇ ಇರೋ, ನೀನು ಜಾಂಬಿ ಇಲ್ಲಾಂದ್ರೆ ನಿನ್ನನ್ನ ಯಾರು ಏನುವೇ ಮಾಡೋದಿಲ್ಲ, ಆ ಸೋಲ್ಜರ್ ಅವರೇ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಹೊರಗಡೆ ಬಂದು ನೋಡ್ಬೇಕಾದ್ರೆ ಆ ಮಿಲಿಟರಿ ಸೋಲ್ಜರ್ ಅನ್ನ ಕಾಣ್ತಿಲ್ಲ ಆ ಜಾಗದಲ್ಲಿ. ಎಲ್ಲಿಗೆ ಹೋದ್ರು ಅಂತ ಅವರನ್ನ ನೋಡಿದ್ರೆ ಅವರು ಒಂದು ಮರದ ಹಿಂದೆ ತುಂಬಾನೇ ಹೆದರಿ ಹೊಸ್ಕೊಂಡಿರ್ತಾರೆ. ಹಾಗೆ ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅವರ ಪಕ್ಕದಲ್ಲಿ ಒಂದು ಭಯಾನಕ ಸೋಲ್ಜರ್ ಜಾಂಬಿ ನಿಂತಿರುತ್ತೆ. ಅವರು ಜೋರಾಗಿ ಕಿರ್ಚ್ಕೊಳ್ಳುವ ಸದ್ದು ಮಾತ್ರ ಕೇಳುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋಗೆ ಅರ್ಥ ಆಗ್ಬಿಡ್ತು ಸೋಲ್ಜರ್ ಅವರ ಕತೆ ಮುಗ್ದೋಗ್ಬಿಟ್ಟಿದೆ ಅಂತ. ಆದ್ರಿಂದ ಹೀರೋ ಸರಿ ಒಳಗಡೆ ಇರುವ ಹುಡುಗಿಯನ್ನಾದ್ರೂ ಕಾಪಾಡೋಣ ಅಂತ ಅವಳ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಡ್ತಾನೆ. ನಂತರ ಇಬ್ಬರುವೆ ಅಲ್ಲಿಂದ ಕಾರಿಗೆ ಹತ್ತಿ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಅನ್ಕೊಂಡ್ರೆ ಅಷ್ಟರಲ್ಲಿ ಆ ಸೋಲ್ಜರ್ ಜಾಂಬಿ ನಮ್ಮ ಹೀರೋವನ್ನ ಕಚ್ಚೋದಕ್ಕಾಗಿ ಅವರ ಕಾರ್ ಮೇಲೆ ಬಿದ್ಕೊಳ್ಳುತ್ತೆ. ಇವ್ರುಗಳು ಕಾರನ್ನ ತಗೊಂಡು ಸ್ಪೀಡ್ ಆಗಿ ಹೋಗ್ತಾರೆ. ಇದ್ರೂ ಆ ಜಾಂಬಿನೂ ಇವ್ರುಗಳನ್ನ ಬಿಡದೆ ಹಿಂದೆ ಚೇಸ್ ಮಾಡಿ ಓಡಿ ಬರ್ತಿರುತ್ತೆ. ಆ ರೀತಿ ಇವ್ರುಗಳು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಒಂದು ಜಾಂಬಿ ಮಾತ್ರ ಇಲ್ಲ, ಕಾಡಿನ ಒಳಗಡೆಯಿಂದ ತುಂಬಾನೇ ಜಾಂಬಿಗಳು ಈ ಕಾರಿನ ಸದ್ದನ್ನ ಕೇಳಿ ಹಿಂದೆ ಓಡಿ ಬರ್ತಿರ್ತವೆ ಅಟ್ಯಾಕ್ ಮಾಡೋದಕ್ಕೆ. ಆವಾಗ ಹಿಂದೆ ಸ್ಪೀಡ್ ಆಗಿ ಓಡಿ ಬರ್ತಿದ್ದ ಆ ಸೋಲ್ಜರ್ ಜಾಂಬಿ ಒಂದು ಸ್ಟೇಜ್ ಅಲ್ಲಿ ಕಾರ್ ಮೇಲೇನೆ ಹತ್ಕೊಬಿಡುತ್ತೆ. ಸರಿಯಾಗಿ ನಮ್ಮ ಹೀರೋಯಿನ್ ಅವಳ ತಲೆ ಜುಟ್ಟನ್ನ ಹಿಡಿದು ಎಳಿತಿರುತ್ತೆ. ಆವಾಗ ನಮ್ಮ ಹೀರೋ ಗಾಬರಿಯಾಗಿ, ಬೇಗ ಅದು ನಿನ್ನನ್ನ ಕಚ್ಬಿಡುತ್ತೆ, ಗನ್ನನ್ನು ತಗೊಂಡು ಅದರ ತಲೆಗೆ ಶೂಟ್ ಮಾಡು ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ ತುಂಬಾನೇ ಗಾಬರಿಯಾಗಿ ಕೈಗೆ ಸಿಕ್ಕಿದ್ದ ಗನ್ನನ್ನು ಯೂಸ್ ಮಾಡಿ ಕೊನೆಗೆ ಆ ಜಾಂಬಿಯ ತಲೆಗೆನೆ ಒಂದೇ ಶೂಟ್, ತಲೆ ಚಿಂದಿಯಾಗಿ ಆ ಜಾಂಬಿ ಸಾಯುತ್ತೆ. ಹೇಗೋ ಫೈನಲ್ ಆಗಿ ಮಿಕ್ಕಿರುವ ಜಾಂಬೀಸ್ ಎಲ್ಲದರ ಹತ್ರದಿಂದಾನು ಇವ್ರುಗಳು ತಪ್ಪಿಸಿಕೊಂಡು ಆ ಜಾಗವನ್ನ ಬಿಟ್ಟು ಸ್ವಲ್ಪ ದೂರಕ್ಕೆ ಬಂದ ಮೇಲೆ ಕಾರಲ್ಲಿ ತಾನೇ ಆ ಸೋಲ್ಜರ್ ಜಾಂಬಿ ಇರ್ತಿದೆ. ಆದ್ರಿಂದ ಆ ಬಾಡಿನ ಒಂದು ಜಾಗದಲ್ಲಿ ಹಾಕಿ ಅದಕ್ಕೆ ಬೆಂಕಿಯನ್ನ ಇಟ್ಟು ಸುಟ್ಟಾಕ್ಬಿಟ್ಟು ಅದು ಫುಲ್ ಆಗಿ ಸುಟ್ಟೋದ ಮೇಲೆ ಇಬ್ಬರುವೆ ಕಾರಲ್ಲಿ ಕೂತಿರ್ತಾರೆ. ನಮ್ಮ ಹೀರೋನ ಬೆಸ್ಟ್ ಫ್ರೆಂಡ್ ಟೋನಿನು ಸತ್ತೋಗ್ಬಿಟ್ಟ. ನಮ್ಮ ಹೀರೋಗೆ ಅಪ್ಪನ್ ರೀತಿ ಇರ್ತಾ ಇದ್ದ ಸೋಲ್ಜರ್ ಅವರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಇನ್ ಮುಂದೆ ಏನನ್ನ ಮಾಡೋದಂತ ಗೊತ್ತಾಗದೆ ನಮ್ಮ ಹೀರೋ ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಪಟ್ಟಂತ ಒಬ್ಬರು ಪೊಲೀಸ್ ಆಫೀಸರ್ ಕಾರಿಗೆ ತಲೆಯನ್ನ ಹಾಕಿ ಬ್ಯಾ ಅಂತ ಹೆದರ್ಸ್ತಾರೆ. ಹೀರೋ
ಮತ್ತೆ ಹೀರೋಯಿನ್ ಗೆ ಒಂದು ಸೆಕೆಂಡ್ ಅಲ್ಲಿ ಎದೆನೆ ನಿಂತೋದಂಗ್ ಆಗ್ಬಿಡುತ್ತೆ. ಯಾರಯ್ಯ ನೀನು, ಏನಕ್ಕಾಗಿ ಈ ರೀತಿ ಹೆದರ್ಸ್ತಿದ್ಯಾ ಅಂತ ಕೇಳಿದ್ರೆ, ಸುಮ್ನೆ ತಮ್ಮ ಎಷ್ಟು ದಿನಗಳಂತ ಜಾಂಬಿಗಳ ಜೊತೆನೆ ಜಗಳ ಮಾಡ್ತಿರೋದು, ಆದ್ರಿಂದಾನೆ ಅವಾಗ ಈ ರೀತಿ ಎಲ್ಲ ಫನ್ ಅನ್ನ ಮಾಡ್ತೀನಿ, ನನ್ನ ಕೆಲಸ ಮುಗೀತು, ಇವಾಗ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ರೋಡ್ ಅಲ್ಲಿ ನಡೆದು ಹೋಗ್ತಿರ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಹೀರೋವನ ಕಾರು ಅಲ್ಲಿಂದ ಹೊರಡುತ್ತೆ. ಇವಾಗ ಕಾಡಿನ ಒಳಗಡೆ ಇರ್ತಾ ಇರುವ ಅಜ್ಜ ಮತ್ತೆ ನಮ್ಮ ಚಿಕ್ಕ ಹುಡುಗ ಮಾತಾಡ್ಕೋತಿರ್ತಾರೆ. ಆವಾಗ್ಲೇ ಆ ಚಿಕ್ಕ ಹುಡುಗನಿಗೆ ಒಂದು ಫ್ಲಾಶ್ ಬ್ಯಾಕ್. ಈ ಊರಿನಲ್ಲಿ ನಿಧಾನಕ್ಕೆ ಹಾಗೆ ಜಾಂಬಿ ವೈರಸ್ ಸ್ಪ್ರೆಡ್ ಆಗ್ಬೇಕಾದ್ರೆ ಅದು ಇವನ ಫ್ಯಾಮಿಲಿ ಮೆಂಬರ್ಸ್ಗೂ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಸೊ ಬೇರೆ ದಾರಿನೇ ಇಲ್ಲದೆ ಇರೋದ್ರಿಂದ ನಮ್ಮ ಹುಡುಗನೇ ಕೈಗೆ ಗನ್ನನ್ನು ತಗೊಂಡು ಶೂಟ್ ಮಾಡಿ ಎಲ್ಲರನ್ನು ಕುಂದಿದ್ದಾನೆ. ಇವಾಗ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಇರೋದನ್ನ ನೋಡ್ತಾರೆ. ಅಲ್ಲಿ ಏನಾದ್ರೂ ನಮಗೆ ತಿನ್ನೋದಕ್ಕೆ ಸಿಗುತ್ತಾ, ಯೂಸ್ಫುಲ್ ಆಗಿ ಏನಾದ್ರೂ ಸಿಗುತ್ತಾ ಅಂತ ನೋಡೋದಕ್ಕಾಗಿ ನಮ್ಮ ಹೀರೋ ಆ ಫಾರ್ಮ್ ಹೌಸ್ ಒಳಗಡೆ ಹುಡುಕಿ ಹೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್ ಆ ಫಾರ್ಮ್ ಹೌಸ್ ಗೆ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಮನೆ ಒಳಗಡೆ ಹೋಗ್ತಾರೆ. ಇವಾಗ ಹೀರೋಗೆ ಒಂದು ಕಡೆ ಸದ್ದು ಕೇಳ್ತಿದೆಯಲ್ಲ ಅಂತ ಅವನು ಇನ್ನೊಂದು ಸೈಡ್ ಗೆ ಹೋಗ್ತಿರ್ತಾನೆ. ಮತ್ತೆ ಈ ಕಡೆ ನಮ್ಮ ಹೀರೋಯಿನ್ ಅವಳಿಗೂ ಇನ್ನೇನೋ ಸದ್ದು ಕೇಳ್ತಿದೆ ಅಂತ ಆ ಜಾಗವನ್ನ ಫೇಸ್ ಮಾಡಿ ಹೋಗ್ತಿರ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಹುಡುಕಿ ಹೋಗಿದ್ದ ರೂಮ್ ಅಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಜಾಂಬಿಗಳಿಗೆ ಹೆದರಿ ಹೌಸಿ ಕೂತಿರ್ತಾಳೆ ಒಂದು ಜಾಗದಲ್ಲಿ. ಮುಖ ಪೂರ್ತಿ ಪೌಡರ್ ಆಗಿರುತ್ತೆ. ಸೊ ಅದನ್ನೆಲ್ಲ ಒರೆಸ್ಕೊಟ್ಬಿಟ್ಟು ನಮ್ಮ ಹೀರೋಯಿನ್ ಆ ಹುಡುಗಿಗೆ ಇನ್ ಮುಂದೆ ನಾನು ಇರ್ತಿದ್ದೀನಿ ನಿನ್ನಗಾಗಿ ಅಂತ ಹೇಳಿ ಹೀರೋಯಿನ್ ಆ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾಳೆ ಅವಳ ಜೊತೆಗೇನೆ. ಹಾಗೆ ಆ ಹುಡುಗಿಯನ್ನ ಕರ್ಕೊಂಡು ನಮ್ಮ ಹೀರೋ ಇರ್ತಾ ಇರುವ ಫಾರ್ಮ್ ಹೌಸ್ ಗೆ ಬಂದ್ರೆ ನಮ್ಮ ಹೀರೋ ಅವನಿಗೇನೋ ಒಂದು ಸದನ ಕೇಳಿಸ್ಕೊಂಡಿರ್ತಾನೆ ಅಲ್ವಾ, ಅದು ಏನು ಅಂತ ನಮ್ಮ ಹೀರೋಯಿನ್ ಅದನ್ನ ಹೋಗಿ ನೋಡ್ತಾಳೆ. ಅದು ಏನು ಅಂದ್ರೆ ಹೊಸದಾಗಿ ಹುಟ್ಟಿರುವ ಚಿಕ್ಕ ಚಿಕ್ಕ ಪುಟ್ಟ ಬೆಕ್ಕು ಮರಿಗಳು ಹೊರಗಡೆ ನಡೀತಾ ಇರುವ ವಿಷಯಗಳೇ ಗೊತ್ತಾಗದೆ ಹಾಗೆ ಒಂದಕ್ಕೊಂದು ಜೋಳಿಯಾಗಿ ಆಟ ಆಡ್ತಿರ್ತವೆ. ನೆಕ್ಸ್ಟ್ ನಮ್ಮ ಹೀರೋ, ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗಿ ಮೂವರುವೆ ಕಾರಿಗೆ ಹತ್ತಿ ಅಲ್ಲಿಂದ ಟ್ರಾವೆಲ್ ಅನ್ನ ಶುರು ಮಾಡ್ತಾರೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಚಿಕ್ಕ ಮನೆ ಇರೋದನ್ನ ನೋಡ್ಬಿಟ್ಟು ಕಾರನ್ನ ಸೈಡ್ಗೆ ಹಾಕಿ ಇವತ್ತಿನ ದಿನ ಅಲ್ಲೇನೆ ಸ್ಟೇ ಆಗ್ತಾರೆ. ಸಿಕ್ಕಿರುವ ಊಟ ಎಲ್ಲವನ್ನು ತಿನ್ಬಿಟ್ಟು ಅವತ್ತಿನ ರಾತ್ರಿ ಅಲ್ಲೇನೆ ನೆಮ್ಮದಿಯಾಗಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋಯಿನ್ ಕಂಡ್ಬಿಟ್ಟು ಎಚ್ಚರ ಆಗ್ತಾರೆ. ಫಸ್ಟ್ ಹೊರಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಹಾಗೆ ನಿಧಾನಕ್ಕೆ ನಡೆದು ಬರ್ತಿರ್ತಾರೆ. ಅವಾಗ ಗೊತ್ತಿಲ್ಲದೆ ಕೆಳಗಡೆ ಬಿದ್ದಿರುವ ಒಂದು ಟಿನ್ ಕ್ಯಾನ್ ಅನ್ನ ತುಳಿದು ಬಿಡ್ತಾರೆ. ಅದು ದೊಡ್ಡದಾಗಿ ಸದ್ದಾಗ್ಬಿಡುತ್ತೆ. ಆ ಸದ್ದು ಇಲ್ಲಿ ಮನೆಯಲ್ಲಿ ಮಲಗಿರುವ ನಮ್ಮ ಹೀರೋಗೆನೆ ಕೇಳಿಸುತ್ತೆ ಅಂದ್ರೆ ನೋಡ್ಕೊಳ್ಳಿ. ಹಾಗಿರ್ಬೇಕಾದ್ರೆ ಅದೇ ಸದ್ದನ್ನೇ ಅಲ್ಲಿರುವ ಜಾಂಬಿ ಯಾವ್ದು ಕೇಳಿಸ್ಕೊಬಿಟ್ಟಿದೆ ಅನ್ಸುತ್ತೆ. ಅಷ್ಟೇ ಕಾಡಿನ ಒಳಗಡೆಯಿಂದ ಯಾವ್ದೋ ಕ್ರೂರವಾಗಿರುವ ಜಾಂಬಿ ಜೋರಾಗಿ ಕಿರ್ಚ್ಕೊಳ್ಳೋ ರೀತಿ ಸದ್ದಾಗುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣ ಫಟ್ ಅಂತ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಹಾಗೆ ಅಲ್ಲಿರುವ ಗಿಡಗಳ ಮಧ್ಯದಲ್ಲಿ ಹೌಸ್ಕೊಂಡು ಕೂತ್ಕೋತಾಳೆ. ಯಾರಾದ್ರೂ ಆ ಜಾಗಕ್ಕೆ ಬರ್ತಿದಾರ ಅಂತ ನಮ್ಮ ಹೀರೋಯಿನ್ ಹೌಸಿ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಬಂದಿರುವ ಒಂದು ಜಾಂಬಿ ಫಟ್ ಅಂತ ಹಿಂದೆ ತಿರುಗಿ ನೋಡುತ್ತೆ. ಅಷ್ಟೇ ಜೀವನೇ ಇಲ್ಲ ನಮ್ಮ ಹೀರೋಯಿನ್ಗೆ. ಹಾಗೆ ಆ ಗಿಡಗಳ ಮಧ್ಯದಲ್ಲಿ ಮಲ್ಕೊಬಿಡ್ತಾಳೆ. ಇದೇ ಜಾಗದಲ್ಲಿ ಇದ್ರೆ ಖಂಡಿತ ನಾವು ಸಿಗೋಕೆ ಬಿಡ್ತೀವಂತ ಹಾಗೆ ನಿಧಾನಕ್ಕೆ ತಳ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಿರ್ತಾಳೆ. ಆದ್ರೆ ಅವಾಗ ಕೂಡ ಆ ಜಾಂಬಿ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅನ್ನ ಕಂಡಿಡಿದು ಬಿಡುತ್ತೆ. ಆ ಜಾಂಬಿ ಅಷ್ಟೇ ಅವಳನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಬಂದು ಹಾರಿ ಅವಳನ್ನ ಹಿಡ್ಕೊಂಡೇ ಬಿಡುತ್ತೆ. ಹೀರೋಯಿನ್ ನನ್ನನ್ನ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೊತಿರ್ಬೇಕಾದ್ರೆ ಆವಾಗ ಜಾಂಬಿನು ನಮ್ಮ ಹೀರೋಯಿನ್ ಮೇಲೆನೆ ಮಲ್ಗಿ ಅವಳನ್ನ ಕಚ್ಚಿ ತಿನ್ಬಿಡೋಣ ಅಂತ ಟ್ರೈ ಮಾಡ್ತಿರುತ್ತೆ. ಆದ್ರೆ ಸದ್ಯ ಕರೆಕ್ಟ್ ಆಗಿ ಆ ಸಮಯಕ್ಕೆ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋ ಜಾಂಬಿಯನ್ನ ಎಳ್ದ ಹಾಕಿ ಕೊಡ್ಲಿಯಿಂದ ಅದಕ್ಕೆ ಎರ್ರ ಬೆರ್ರಿ ಹೊಡೆದು ಅದನ್ನ ತುಂಡಾಗಿ ಕತ್ತರಿಸಾಕ್ಬಿಡ್ತಾನೆ. ನಮ್ಮ ಹೀರೋಯಿನ್ ಅವಳ ಜೀವನ ಹೇಗೋ ಕಾಪಾಡ್ಬಿಟ್ಟ ಹೀರೋ. ಹೀರೋಯಿನ್ ಮೇಲೇನೆ ಆ ಜಾಂಬಿ ಬಿದ್ದಿದ್ರಿಂದ ನಾವು ಸೊತೋಗ್ಬಿಡ್ತೀವ ಅಂತ ಅವಳಿಗೆ ಭಯವಾಗ್ಬಿಟ್ಟಿತ್ತಲ್ವಾ. ಆದ್ರಿಂದ ಇವಾಗ ಎದ್ದಿದ್ದ ಹೀರೋಯಿನ್ ಬಾಯಿಗೆ ಬರೋ ರೀತಿಯಲ್ಲ ಏನೇನೋ ಮಾತಾಡ್ತಿರ್ತಾಳೆ. ಅದನ್ನ ಕೇಳಿ ನಮ್ಮ ಹೀರೋ ಮತ್ತೆ ಆ ಪುಟ್ಟ ಹುಡುಗಿ ಇಬ್ಬರು ನಗಾಡ್ತಿರ್ತಾರೆ. ನಂತರ ಸರಿ ಈ ಜಾಗವು ನಮಗೆ ಸೇಫ್ ಇಲ್ಲ, ನಾವು ಇಲ್ಲಿಂದ ಬೇರೆ ಕಡೆ ಎಲ್ಲಿಗಾದ್ರೂ ಹೋಗ್ಬಿಡೋಣ ಅಂತ ಎಲ್ಲರೂ ಕಾರಿಗೆ ಹತ್ಕೋಬೇಕಾದ್ರೆ ಮತ್ತೆ ಆ ಹುಚ್ಚು ಪೊಲೀಸ್ ಆಫೀಸರ್ ಬಂದು ಎಲ್ಲರನ್ನು ಹೆದರ್ಸ್ಬಿಡ್ತಾನೆ. ಹೀರೋ ಮತ್ತೆ ಹೀರೋಯಿನ್ ಆಲ್ರೆಡಿ ತುಂಬಾನೇ ಹೆದರೋಗಿರ್ತಾರೆ. ಹೀಗಿರ್ಬೇಕಾದ್ರೆ ಈ ರೀತಿ ಇವನು ಬೇರೆ ಮಾಡಿದ್ರಿಂದ ಏನಯ್ಯ ನೀನ್ ಬೇರೆ ಈ ರೀತಿ ಮಾಡ್ಕೊಂಡು ಸಾಯ್ತಿಯಲ್ಲ, ನಿನಗೆ ಏನು ತಾನೇ ಬೇಕು ಅಂತ ಕೇಳಿದ್ರೆ ಏನು ಇಲ್ಲಪ್ಪ ಜಸ್ಟ್ ಫನ್ನು. ಹೌದು, ಓದ್ಸಲ ನೋಡ್ಬೇಕಾದ್ರೆ ನೀವು ಇಬ್ಬರು ಮಾತ್ರವೇ ಇರ್ತಿದ್ರಿ, ಇವಾಗೇನು ಕಾರಲ್ಲಿ ಒಬ್ಳು ಚಿಕ್ಕ ಹುಡುಗಿ ಹೊಸದಾಗಿ ಇರ್ತಿದ್ದಾಳಲ್ಲ. ಓ, ನಿಮ್ಮ ಫ್ಯಾಮಿಲಿ ಹಾಗೆ ದೊಡ್ಡದಾಗ್ತಿದ್ಯಾ? ಸರಿ ಇರ್ಲಿ, ನಾನು ಬಂದಿದ್ದ ಕೆಲಸ ಮುಗ್ದೋಗ್ಬಿಟ್ಟಿದೆ. ಆದ್ರೆ ಒಂದು ಚಿಕ್ಕ ಇನ್ಫಾರ್ಮೇಶನ್, ರೂಟ್ 8 ಕಡೆಗೆ ಮಾತ್ರ ನೀವು ಹೋಗ್ಬಿಡ್ಬೇಡಿ, ಯಾಕೆಂದ್ರೆ ಆ ಜಾಗವೇ ಒಂಥರ ಜೀವಂತವಾಗಿದ್ರೆ ಮತ್ತೆ ನಾವು ಎಲ್ಲರೂ ಭೇಟಿ ಆಗೋಣ ಅಂತ ಹೇಳಿ ಆ ಹುಚ್ಚು ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಡ್ತಾರೆ. ಇವಾಗ ಹೀರೋಗೆ ನೋಡಿದ್ರೆ ಆ ರೂಟ್ 8 ಅಲ್ಲಿ ಏನು ತಾನೇ ಇರ್ಬೇಕು, ಅಂತದ್ದು ಏನಿರ್ಬೋದು ಆ ಜಾಗದಲ್ಲಿ. ಮೇ ಬಿ ನಾವು ತಪ್ಪಿಸ್ಕೊಳ್ಳೋದಕ್ಕಾದ ದಾರಿ ಅಲ್ಲಿದ್ರೆ ಏನನ್ನ ಮಾಡೋದು ಅಂತ ಯೋಚನೆ ಮಾಡಿ ಲೈಟ್ ಆಗಿ ಆ ಜಾಗವನ್ನ ಹೇಗಿರುತ್ತೆ, ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ನೋಡೋದಕ್ಕಾಗಿ ಹೋಗ್ತಾನೆ. ಹೌಸ್ ಇದು ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಇರ್ತಾ ಇರುವ ತುಂಬಾನೇ ಜಾಂಬೀಸ್ ಜನರು ಯೂಸ್ ಮಾಡಿದ ವಸ್ತುಗಳನ್ನ, ಥಿಂಗ್ಸ್ ಗಳನ್ನ ಬೆಟ್ಟ ರೀತಿ ಹಾಕಿಟ್ಟಿರ್ತವೆ. ಈ ಜಾಂಬಿಗಳೆಲ್ಲ ಒಟ್ಟಿಗೆ ಸೇರಿ ಏನನ್ನ ಮಾಡ್ತಿದೆ, ಏನಕ್ಕಾಗಿ ಈ ರೀತಿ ಗುಡ್ಡೆ ಹಾಕಿಟ್ಟಿದ್ದಾವೆ ಅಂತ ನಮ್ಮ ಹೀರೋಗೆ ಏನುವೇ ಅರ್ಥವಾಗ್ತಿಲ್ಲ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಇರ್ತಾ ಇರುವ ಒಂದು ಮುದುಕ ಜಾಂಬಿ ನಮ್ಮ ಹೀರೋವನ್ನ ನೋಡ್ಬಿಡುತ್ತೆ, ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ಅಷ್ಟೇ ನಮ್ಮ ಹೀರೋ ಎದ್ದು ಬಿದ್ದು ಓಡೋದಕ್ಕೆ ಶುರು ಮಾಡ್ತಾನೆ. ಹಿಂದೆನೆ ಎಲ್ಲ ಜಾಂಬೀಸು ಚೇಸ್ ಮಾಡಿ ಬರ್ಬೇಕಾದ್ರೆ ಹೇಗೋ ಫೈನಲ್ ಆಗಿ ನಮ್ಮ ಹೀರೋ ಕಾರಿಗೆ ಹತ್ಕೋತಾನೆ. ಇವ್ರುಗಳು ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬೇಕಾದ್ರೆ ಆ ಜಾಂಬಿಗಳು ಎಲ್ಲವೇ ನಿಂತು ಇವ್ರುಗಳು ಹೋಗ್ತಾ ಇರುವ ಕಾರನ್ನ ಕಂಡ್ಬಿಟ್ಟು ನೋಡ್ತಿರ್ತವೆ. ಇನ್ನೊಂದು ಕಡೆ ಆ ಅಜ್ಜ ಮತ್ತೆ ನಮ್ಮ ಚಿಕ್ಕ ಹುಡುಗ ಇಬ್ಬರು ಒಟ್ಟಿಗೆ ಸೇರಿ ತಾನೇ ಆ ಕಾಡಿನ ಒಳಗಡೆ ಸುತ್ತಾಡ್ತಿದ್ದಾರೆ. ಆ ಕಾಡನ್ನ ಬಿಟ್ಟು ಇವ್ರುಗಳು ಹೊರಗಡೆ ಬರೋಣ ಅಂತ ಅನ್ಕೋಬೇಕಾದ್ರೆ ಒಂದು ಜಾಗದಲ್ಲಿ ಜಾಂಬೀಸು ಗದ್ದೆ ಒಳಗಡೆ ನಿಂತ್ಕೊಂಡು ಆಪೋಸಿಟ್ ಸೈಡ್ ಅಲ್ಲಿ ನೋಡ್ತಿರ್ತವೆ. ಇದನ್ನ ನೋಡಿದ ಅಜ್ಜ, ಲೋ ತಮ್ಮ, ನಾವು ಈ ಕಡೆ ಹೋಗೋದು ಬೇಡ, ನಾವು ಬೇರೆ ದಾರಿಯಲ್ಲಿ ಹೋಗೋಣ ಅಂತ ರೂಟ್ ಅನ್ನ ಚೇಂಜ್ ಮಾಡಿ ಆ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ. ಇವಾಗ ಇನ್ನೊಂದು ಕಡೆ ನಮ್ಮ ಹೀರೋ ಅವರ ಅಮ್ಮನನ್ನ ನೋಡೋದಕ್ಕಾಗಿ ಬಂದಿರ್ತಾನೆ. ಸೊ ನಮ್ಮ ಹೀರೋ ಅವರ ಅಮ್ಮ ಬೇರೆ ಯಾರು ಇಲ್ಲ, ಸ್ವಲ್ಪ ಹೊತ್ತಿನ ಮುಂಚೆ ಇಬ್ಬರು ಏಜ್ ಆದ ಅಜ್ಜಿಯರನ್ನ ನೋಡಿರ್ತೀವಲ್ಲ, ಅದೇ ಬಿಸ್ನೆಸ್
ಬಿಸ್ನೆಸ್ ಲೇಡಿಯನ್ನ ಕೂಡ ಬೆತ್ತಲೆಯಾಗಿ ಚೆಕ್ ಮಾಡ್ಬಿಟ್ಟು ಅವರ ಜೊತೆ ಸೇರಿಸ್ಕೊಂಡ್ರಲ್ಲ, ಸೊ ಆ ಲೇಡಿನೇ ನಮ್ಮ ಹೀರೋ ಅವನ ಅಮ್ಮ ಅನ್ಸುತ್ತೆ. ಸೊ ತುಂಬಾ ದಿನಗಳ ನಂತರ ಮಗಳನ್ನ ನೋಡಿದ್ರಿಂದ ಅಮ್ಮನಿಗೆ ತುಂಬಾನೇ ಖುಷಿ ಆಗ್ಬಿಟ್ಟು ಎಮೋಷನಲ್ ಆಗ್ತಿರ್ತಾರೆ. ಜೊತೆಗೆ ಮಗ ರಿಟರ್ನ್ ಬಂದ್ಬಿಟ್ಟಿದ್ದಾನೆ ಅಂತ ತುಂಬಾನೇ ಹ್ಯಾಪಿ ಆಗ್ತಿರ್ತಾರೆ. ಇವಾಗ ಒಳಗಡೆ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಜಾಂಬೀಸ್ ಹತ್ರ ಇಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಪ್ಲಾನ್ ಅನ್ನ ಹಾಕ್ತಿರ್ತಾರೆ. ಈ ಗವರ್ಮೆಂಟ್ ಏನನ್ನ ಮಾಡ್ತಿದೆ ಅಂದ್ರೆ ಮಿಲಿಟರಿಯನ್ನ ಯೂಸ್ ಮಾಡಿ ಸಿಟಿ ಒಳಗಡೆ ಇರ್ತಾ ಇರುವ ಜಾಂಬೀಸ್ ಗಳನ್ನ ಮಾತ್ರವೇ ಕಂಟ್ರೋಲ್ ಮಾಡ್ತಿದ್ದಾರೆ. ಸಿಟಿಗೆ ಔಟ್ ಸೈಡ್ ಯಾರನ್ನು ದೊಡ್ಡದಾಗಿ ಕೇರ್ ಮಾಡೋದಿಲ್ಲ. ಸೊ ಇಲ್ಲಿರೋರಿಗೆ ಊಟ ಇಲ್ಲ, ಜೊತೆಗೇನೆ ಈ ಜಾಗಕ್ಕೆ ತುಂಬಾನೇ ಜಾಂಬೀಸ್ ಗಳೆಲ್ಲ ಬಂದ್ಬಿಟ್ಟಿದೆ. ಇವಾಗ ನಮಗೆ ಮಾತ್ರ ಈ ಜಾಗದಲ್ಲಿ ಊಟ ಇಲ್ಲ ಅಂತಿಲ್ಲ, ಆ ಜಾಂಬೀಸ್ ಗಳಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಆಗ್ತಾ ಅದು ತುಂಬಾ ಜನರನ್ನ ಕಚ್ಚುತ್ತಾನೆ ಇರುತ್ತೆ, ಕಚ್ಚಿ ಕಚ್ಚಿ ತಿಂತಾನೆ ಇರುತ್ತೆ. ಸೊ ಈ ಜಾಗದಲ್ಲಿ ನಮಗೆ ಸೇಫ್ಟಿನೂ ಇಲ್ಲ, ಸಾಕಾದಷ್ಟು ಊಟನೂ ಇಲ್ಲ. ಆದ್ರಿಂದ ನಾವು ಈ ಜಾಗವನ್ನ ಬಿಟ್ಟು ಒಂದು ಸೇಫ್ ಆಗಿರುವ ಜಾಗಕ್ಕೆ ಹೋಗ್ಲೇಬೇಕು ಅಂತ ಹೇಳಿ ಮ್ಯಾಪ್ ಅನ್ನ ತಗೊಂಡು ಇವ್ರುಗಳು ಹೋಗ್ಬೇಕಾಗಿರುವ ಜಾಗವನ್ನ ಮಾರ್ಕ್ ಮಾಡಿ ಇಡ್ತಾರೆ. ಇವಾಗ ಇವ್ರುಗಳು ಹೋಗೋಣ ಅಂತ ಡಿಸೈಡ್ ಮಾಡಿರುವ ದಾರಿಯಲ್ಲಿ ಸ್ವಲ್ಪ ದೂರ ಮಾತ್ರವೇ ಕಾರಲ್ಲಿ ಹೋಗೋದಕ್ಕೆ ಆಗುತ್ತೆ. ಅದರ ನಂತರ ಸ್ವಲ್ಪ ದೂರ ಕಾಡಿನ ದಾರಿಯಲ್ಲಿ ನಡೆದು ಹೋದ್ರೆ ಮಾತ್ರವೇ ಸಿಟಿ ಒಳಗಡೆ ಹೋಗೋದಕ್ಕೆ ಆಗುತ್ತೆ. ಅಲ್ಲಿ ಖಂಡಿತ ಸೇಫ್ ಆಗಿರುವ ಒಂದು ಜಾಗ ಇದ್ದೇ ಇರುತ್ತೆ ಅಂತ ಇವ್ರುಗಳು ನಂಬ್ಕೊಂಡಿದ್ದಾರೆ. ಆದ್ರಿಂದ ನೆಕ್ಸ್ಟ್ ದಿನ ಬೆಳಗ್ಗೆನೆ ನಾವು ಎಲ್ಲರೂ ಇಲ್ಲಿಂದ ಹೊರಡ್ತೀವಿ, ಸೊ ನಿಮಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಇಟ್ಕೊಳ್ಳಿ ಅಂತ ಹೇಳಿ ಮಾತಾಡ್ಕೊತಿರ್ತಾರೆ. ಇವಾಗ ರಾತ್ರಿ ಆಗುತ್ತೆ. ಆ ಇಬ್ಬರು ಅಜ್ಜೀಸು ಇವ್ರುಗಳಿಗೆ ಬೇಕಾಗಿರುವ ಊಟ ಎಲ್ಲವನ್ನು ತಗೋತಿರ್ತಾರೆ, ಪ್ಯಾಕ್ ಮಾಡ್ತಿರ್ತಾರೆ. ಆವಾಗ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವ ಅಜ್ಜಿ ಏನನ್ನು ನೋಡಿ ತುಂಬಾನೇ ಹೆದರಿ ಮನೆ ಒಳಗಡೆ ರಿಟರ್ನ್ ಬಂದ್ಬಿಡ್ತಾರೆ. ಏನಾಯ್ತು ಅಂತ ಕೇಳಿದ್ರೆ, ಇಲ್ಲ ಹೊರಗಡೆ ಏನು ಸದಾಗ್ತಿದೆ, ಏನು ಅಂತ ಗೊತ್ತಾಗ್ತಿಲ್ಲ, ಬೇಗನೆ ನೀವೇ ಬಂದು ನೋಡಿ ಅಂತ ಹೇಳಿ ಕರೀತಾರೆ. ಇವ್ರುಗಳು ಸೇಫ್ಟಿಗೆ ಕೈಗೆ ಗನ್ನನ್ನು ತಗೊಂಡು ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಗುಂಪು ಗುಂಪಾಗಿ ತುಂಬಾನೇ ಜಾಂಬೀಸ್ ಇವ್ರುಗಳು ಇರ್ತಾ ಇರುವ ಕಡೆಗೆ ಬರ್ತಿರುತ್ತೆ. ಸೊ ಜೀವವನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಇವ್ರುಗಳು ಎರ್ರ ಬೆರ್ರಿ ಓಡಿ ಹೋಗ್ತಾರೆ ಅಲ್ಲಿಂದ. ಆದ್ರೆ ಗಾಬರಿಯಲ್ಲಿ ಎಲ್ಲರೂ ಕಾಡಿನ ಒಳಗಡೆ ಸೆಪರೇಟ್ ಆಗಿ ಓಡಿ ಹೋಗ್ಬಿಡ್ತಾರೆ. ಆ ಜಾಂಬೀಸ್ ಇವ್ರುಗಳನ್ನ ಹಿಡಿಯೋದಕ್ಕಾಗಿ ಹಿಂದೆನೆ ಒಬ್ಬೊಬ್ಬರನ್ನು ಚೇಸ್ ಮಾಡಿ ಓಡಿ ಹೋಗ್ತಿರ್ತವೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಂಬಿ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡಿ ಅವಳ ಮೇಲೆ ಬಿದ್ಕೊಳ್ಳುತ್ತೆ. ಆವಾಗ ಪಕ್ಕದಲ್ಲಿ ಇರ್ತಾ ಇರುವ ಚಿಕ್ಕ ಹುಡುಗಿ ಫಟ್ ಅಂತ ಅವಳ ಕೈಯಲ್ಲಿ ಒಂದು ಚಾಕ್ ಇರುತ್ತೆ, ಅದನ್ನು ಯೂಸ್ ಮಾಡಿ ಆ ಜಾಂಬಿಯ ತಲೆಗೇನೆ ಒಂದು ಚುಚ್ಚು ಆ ಜಾಂಬಿಯ ಕಥೆಯನ್ನು ಮುಗಿಸ್ತಾಳೆ, ನಮ್ಮ ಹೀರೋಯಿನ್ ಅನ್ನು ಕಾಪಾಡ್ತಾಳೆ. ಎಲ್ಲರೂ ಹೆದರಿ ಗಾಬರಿ ಆಗ್ತಿರ್ತಾರೆ. ಆದ್ರೆ ನಮ್ಮ ಬಿಸ್ನೆಸ್ ಲೇಡಿಗೆ ಮಾತ್ರ ಎಲ್ಲಿಂದ ಅಷ್ಟು ಧೈರ್ಯ ಬಂತೋ ಏನೋ ಗೊತ್ತಿಲ್ಲ, ಅವಳ ಕಣ್ಣಿಗೆ ಬೀಳೋ ಎಲ್ಲೋ ಜಾಂಬಿಗೂ ಹೊಡೆದು ಕತ್ತರಿಸಿ ಬಿಸಾಕ್ತಿರ್ತಾಳೆ. ಇವಾಗ ಸ್ವಲ್ಪ ಹೊತ್ತಿನಲ್ಲೇ ಇವ್ರುಗಳು ಇರ್ತಾ ಇರುವ ಜಾಗವನ್ನ ಬಿಟ್ಟು ಎಲ್ಲ ಜಾಂಬೀಸ್ ಹೋಗ್ಬಿಡುತ್ತೆ. ಸೊ ರಾತ್ರಿ ಎಲ್ಲರೂ ಆ ಕಾಡಿನ ಒಳಗಡೆನೆ ಹೆದರಿ ಭಯದಿಂದ ಹಾಗೆ ಕೂತಿರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಿನ್ನೆ ಸೆಪರೇಟ್ ಆಗಿ ಬೇರೆ ಬೇರೆ ಕಡೆ ಓಡಿ ಹೋದವರೆಲ್ಲ ಇವತ್ತು ಎಲ್ಲರೂ ಒಂದಾಗ್ತಾರೆ. ಆದ್ರೆ ಆ ಟೀಮ್ ಅಲ್ಲಿ ನಮ್ಮ ಹೀರೋವನ್ನ ಮಾತ್ರ ಕಾಣ್ತಿಲ್ಲ. ಎಲ್ಲಿಗೆ ಹೋದ ಅವನಿಗೆ ಏನಾಯ್ತು ಅಂತ ಎಲ್ಲರೂ ಗಾಬರಿ ಆಗ್ಬೇಕಾದ್ರೇನೆ ಸ್ವಲ್ಪ ಹೊತ್ತಿನ ನಂತರವೇ ನಮ್ಮ ಹೀರೋ ಮತ್ತೆ ಆ ಟೀಮಿಗೆ ಬಂದು ಜಾಯಿನ್ ಆಗ್ತಾನೆ. ಅವನನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋನಿಗೆ ಅಷ್ಟೊಂದು ಸಂತೋಷ, ಓಡಿ ಹೋಗಿ ಹಾರಿ ಅವನನ್ನ ತಪ್ಕೋತಾಳೆ. ಸೊ ಈ ಜಾಗದಲ್ಲಿ ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನ ನಾವು ತಿಳ್ಕೋಬಹುದು. ನೆಕ್ಸ್ಟ್ ಇವ್ರುಗಳು ಪ್ಲಾನ್ ಮಾಡಿದ ರೀತಿನೇ ಆ ಕಾಡಿನ ಒಳಗಡೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ದಾರಿಯಲ್ಲಿ ನದಿ ಚಿಕ್ಕದಾಗಿ ಹರಿದು ಹೋಗ್ತಿರುತ್ತೆ. ಸೊ ಅದರಲ್ಲಿರುವ ನೀರನ್ನು ಕುಡಿದು ಎಲ್ಲರೂ ಅವರನ್ನ ಸಮಾಧಾನ ಮಾಡ್ಕೋತಿರ್ಬೇಕಾದ್ರೆ ಅದೇ ಕಾಡಿನ ಒಳಗಡೆನೆ ಸುತ್ತಾಡ್ತಾ ಇರುವ ಅಜ್ಜ ಮತ್ತೆ ನಮ್ಮ ಚಿಕ್ಕ ಹುಡುಗನನ್ನ ನೋಡ್ತಾರೆ ನಮ್ಮ ಟೀಮ್. ಸೊ ಅವ್ರುಗಳು ನಮ್ಮ ಟೀಮ್ ಜೊತೆ ಸೇರ್ಕೊಂಡು ಇವ್ರ ಜೊತೆನೆ ಟ್ರಾವೆಲ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ ಅವ್ರುಗಳು ನಮ್ಮ ಟೀಮ್ ಅಲ್ಲಿ ಸೇರ್ಕೋತಾನೆ ಇಲ್ಲ. ನಾವು ಸೆಪರೇಟ್ ಆಗಿನೇ ಹೋಗಿ ಸಾಯೋದು ಅನ್ನೋ ರೀತಿ ಅವ್ರುಗಳು ಸೆಪರೇಟ್ ಆಗಿ ಲೋನ್ಲಿ ಆಗಿ ಹೋಗ್ತಿರ್ತಾರೆ. ನಂತರ ಆ ಇಬ್ಬರು ಅಜ್ಜಿಯರಲ್ಲಿ ಒಬ್ಬರು ಅಜ್ಜಿಯರು ನಮ್ಮ ಹೀರೋಯಿನ್ಗೆ ಹೇಗೆ ಗನ್ನಿಂದ ಶೂಟ್ ಮಾಡೋದು ಅನ್ನೋ ಟ್ರೈನಿಂಗ್ ಅನ್ನು ಕೊಡ್ತಿರ್ತಾರೆ. ಇವಾಗ ನಮ್ಮ ಹೀರೋ ಅವನ ಟೀಮಿಗೆ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದೀವ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗೆ ಅವರ ಪಾಡಿಗೆ ನಡೆದು ಹೋಗ್ತಿರ್ತಾರೆ ಡೌಟ್ ಅಲ್ಲೇ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಯಾವಾಗಿನ ರೀತಿನೋ ಆ ಹುಚ್ಚು ಪೊಲೀಸ್ ಆಫೀಸರ್ ಅಡ್ಡನುಗಿ ಅಂತ ಕಿರ್ಚಿ ಇವ್ರುಗಳನ್ನ ಹೆದರ್ಸ್ಬೇಕಾದ್ರೆ ಅದ್ರಲ್ಲಿ ತುಂಬಾನೇ ಹೆದರಿ ಹೋಗಿದ್ದ ನಮ್ಮ ಹೀರೋಯಿನ್ ಇವಾಗ ಅವಳ ಕೈಯಲ್ಲಿ ಗನ್ ಬೇರೆ ಇರ್ತಿದೆ ಅಲ್ವಾ. ಸೊ ಜಾಮಿನೇ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡು ಆ ಪೊಲೀಸ್ ಆಫೀಸರ್ಗೆ ಶೂಟ್ ಮಾಡಿ ಕೊಳ್ತಾಳೆ. ಅಷ್ಟೇ ಹುಚ್ಚು ಪೊಲೀಸ್ ಅವನ ಕತೆ ಮುಗ್ದೋಯ್ತು. ನಂತರ ನಮ್ಮ ಹೀರೋನ ಅವನ ಡೆಡ್ ಬಾಡಿ ಹತ್ರ ಹೋಗಿ ಮೇ ಬಿ ಇವನು ಜಾಮಿಯಿಂದ ಕಚ್ಚಿಸ್ಕೊಂಡ್ಬಿಟ್ಟಿದಾನೋ ಅಂತ ಫುಲ್ ಬಾಡಿಯನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನಿಗೆ ಆ ರೀತಿ ಯಾವುದೇ ರೀತಿಯ ಬೈಟ್ ಮಾರ್ಕ್ಸ್ ಇರೋದಿಲ್ಲ. ಸುಮ್ನೆ ಹೆದರ್ಸ್ತೀನಿ ಅನ್ನೋ ಹೆಸರಲ್ಲಿ ಸೊತ್ತೆ ಹೋಗ್ಬಿಟ್ಟ ಪೊಲೀಸು. ಆದ್ರೆ ಈ ವಿಷಯವನ್ನ ಹೀರೋಯಿನ್ಗೆ ಹೇಳಿದ್ರೆ ಎಲ್ಲಿ ಅವಳು ಗಿಲ್ಟಿಯಾಗಿ ಫೀಲ್ ಮಾಡ್ತಾಳೋ ಅಂತ ಅನ್ಕೊಂಡ ನಮ್ಮ ಹೀರೋ ಸದ್ಯ ಅವನು ಜಾಮಿಯಿಂದ ಕಚ್ಚಿಸ್ಕೊಂಡವನೇ, ಗೊತ್ತಿಲ್ಲದೆ ಶೂಟ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ಅವನನ್ನ ಏನ್ ಮಾಡಿ ಶೂಟ್ ಮಾಡಿದ್ಯಾ ನೀನು ಅಂತ ಹೇಳಿ ಹೀರೋ ಮೇಂಟೈನ್ ಮಾಡ್ತಾನೆ. ಇವಾಗ ಮತ್ತೆ ನಮ್ಮ ಹೀರೋನ ಟೀಮ್ ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಆ ಜಾಂಬೀಸ್ ಎಲ್ಲ ಥಿಂಗ್ಸ್ ಅನ್ನು ಬೆಟ್ಟದ ರೀತಿ ಹಾಕಿಟ್ಟಿದ್ರಲ್ಲ, ಆ ಜಾಗಕ್ಕೆ ನಮ್ಮ ಟೀಮ್ ಅವರು ಬರ್ಬೇಕಾದ್ರೆ ಅದೇ ಜಾಗದಲ್ಲಿ ಆ ಅಜ್ಜ ಮತ್ತೆ ನಮ್ಮ ಚಿಕ್ಕ ಹುಡುಗ ಇಬ್ಬರು ಇರ್ತಾರೆ. ಇವಾಗ ಹೇಗಾದ್ರೂ ಇವ್ರುಗಳು ಎಲ್ಲರೂ ಆ ಜಾಂಬೀಸ್ ಗಳನ್ನ ದಾಟಿ ಕಾಡಿನ ಒಳಗಡೆ ಹೋಗ್ಲೇಬೇಕಲ್ವಾ. ಆದ್ರಿಂದ ಜಾಂಬೀಸ್ ಗಳ ಕಣ್ಣಿಗೆ ಬೀಳ್ದೇ ಇರೋ ರೀತಿನೇ ನಮ್ಮ ಟೀಮ್ ಅವರು ನಿಧಾನಕ್ಕೆ ಮೂವ್ ಆಗ್ತಿರ್ತಾರೆ. ಆವಾಗ ನಮ್ಮ ಹೀರೋ ಮತ್ತೆ ಆ ಪುಟ್ಟ ಹುಡುಗಿ ಕ್ರಾಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಂಬಿ ಮಾತ್ರ ಇವ್ರುಗಳನ್ನ ನೋಡ್ಬಿಡುತ್ತೆ. ಆವಾಗ ನಮ್ಮ ಪುಟ್ಟ ಹುಡುಗಿ ತುಂಬಾನೇ ಶಾರ್ಪ್ ಆಗಿ ಯೋಚನೆ ಮಾಡಿ ಆ ಜಾಂಬಿಗಳ ರೀತಿನೇ ಆಕ್ಟಿಂಗ್ ಅನ್ನ ಮಾಡ್ತಾಳೆ. ಆದ್ರಿಂದ ಇದು ನಮ್ಮ ಜನಾಂಗವನ್ನ ಸೇರಿದ್ದು ಅಂತ ಅನ್ಕೋಬಿಟ್ಟು ಆ ಜಾಂಬಿ ಮತ್ತೆ ಮುಂದೆನೆ ತಿರುಗಿಬಿಡುತ್ತೆ. ಆ ರೀತಿ ಮುಂದೆ ತಿರುಗಿದ ಜಾಂಬಿ ಮತ್ತೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಇವಾಗ ಆ ಜಾಗದಲ್ಲಿ ಆ ಪುಟ್ಟ ಹುಡುಗಿ ಇರೋದ್ರಿಲ್ಲ. ಅದರ ಬದಲು ಆ ಜಾಗದಲ್ಲಿ ಆ ಅಜ್ಜ ಅವರು ನಿಂತಿರ್ತಾರೆ. ಅವರ ಹಿಂದೆನೆ ನಮ್ಮ ಪುಟ್ಟ ಹುಡುಗಿ ನಿಂತಿರ್ತಾಳೆ. ನಂತರ ಮತ್ತೆ ಆ ಜಾಂಬಿ ಮುಂದೆ ತಿರುಗಿಬಿಡುತ್ತೆ. ನಂತರ ನೋಡಿದ್ರೆ ಹೇಗೋ ಸದ್ಯ ನಮ್ಮ ಟೀಮ್ ಅವರು ಹೇಗೋ ಕಷ್ಟಪಟ್ಟು ಆ ಕಾಡಿನ ಒಳಗಡೆ ಬಂದು ಸೇರ್ಕೊಬಿಡ್ತಾರೆ ಆ ಜಾಂಬಿಗಳ ಹತ್ರದಿಂದ ಎಸ್ಕೇಪ್ ಆಗಿ. ನಮ್ಮ ಟೀಮ್ ಅವರು ಮಾತ್ರ ಸೇಫ್ ಆಗಿ ಇವಾಗ ಬಂದಿಲ್ಲ. ಇವ್ರುಗಳ ಜೊತೆ ಸೇರಿ ಆ ಅಜ್ಜ ಮತ್ತೆ ಆ ಚಿಕ್ಕ ಹುಡುಗ ಕೂಡ ಸೇಫ್ ಆಗಿ ಬಂದ್ಬಿಟ್ಟಿರ್ತಾರೆ. ಸೊ ನಮ್ಮ ಟೀಮ್ ಜೊತೆನೆ ಆ ಏಜ್ ಆದ ಅಜ್ಜ ಮತ್ತೆ ನಮ್ಮ ಚಿಕ್ಕ ಹುಡುಗ ಸೇರ್ಕೊಬಿಟ್ಟಿದ್ದಾರೆ. ಸೊ ಆ ಸೇಫ್ ಆಗಿರುವ ಜಾಗವನ್ನ ಹುಡುಕಿ ಮತ್ತೆ ಇವ್ರುಗಳು ನಡೆಯೋದಕ್ಕೆ ಶುರು ಮಾಡ್ತಾರೆ.
ಆ ರೀತಿ ನಡೆದು ಹೋಗ್ತಾನೆ ಇರ್ಬೇಕಾದ್ರೇನೆ ಈ ಚಿಕ್ಕ ಹುಡುಗನ ಜೊತೆ ಇರ್ತಾ ಇದ್ರಲ್ವಾ ಏಜ್ ಆದ ತಾತ ಅವರು ಸಡನ್ ಆಗಿ ಮಿಸ್ ಆಗ್ಬಿಟ್ಟಿರ್ತಾರೆ. ಸೊ ಆ ವಿಷಯವನ್ನ ನೋಟ್ ಮಾಡಿದ ಹುಡುಗ ಎಲ್ಲಿಗೆ ಹೋದ್ರ ಅಜ್ಜ ಅಂತ ಗಾಬರಿಯಾಗಿ ಆ ಅಜ್ಜನನ್ನ ಹುಡುಕಿ ಬೇರೆ ಕಡೆ ಹೋಗ್ತಾನೆ. ಜೊತೆಗೇನೆ ಆ ಬಿಸ್ನೆಸ್ ಲೇಡಿ ಕೂಡ ಆ ಹುಡುಗನಿಗೆ ಸಪೋರ್ಟಿವ್ ಆಗಿ ಅವನನ್ನ ಫಾಲೋ ಮಾಡಿ ಹೋಗ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋನ ಟೀಮ್ ಪಕ್ಕದಲ್ಲೇ ಇರ್ತಾ ಇರುವ ಒಂದು ಮನೆಯನ್ನ ಕಂಡು ಹಿಡಿಯುತ್ತಾರೆ. ಸೊ ಇವತ್ತು ರಾತ್ರಿ ಆ ಮನೆಯಲ್ಲಿ ಸ್ಟೇ ಆಗೋಣ ಅಂತ ಮನೆಯಲ್ಲಿ ಏನು ಸಿಗುತ್ತೆ ತಿನ್ನೋದಕ್ಕೆ ಅಂತ ಹುಡುಕ್ತಿರ್ತಾರೆ. ಆವಾಗ್ಲೇ ನಮ್ಮ ಹೀರೋ ಆ ಏಜ್ ಆದ ಅಜ್ಜ ಮತ್ತೆ ಆ ಚಿಕ್ಕ ಹುಡುಗ ಜೊತೆಗೆ ನಮ್ಮ ಬಿಸ್ನೆಸ್ ಲೇಡಿಯನ್ನು ಕಾಣ್ತಾ ಇಲ್ವಲ್ಲ ಅಂತ ಗೊತ್ತಾಗ್ಲಿಕ್ಕೆ ಬಂದಿದ್ದ ತಕ್ಷಣವೇ ಅವನು ಅವ್ರುಗಳನ್ನ ಹುಡುಕಿ ಕಾಡಿನ ಒಳಗಡೆ ಹೋಗ್ತಾನೆ. ಜೊತೆಗೆ ಅವನ ಅಮ್ಮ ಕೂಡ ಹೋಗ್ತಾರೆ. ಆ ರೀತಿ ಅವ್ರುಗಳು ಹೋಗಿರ್ಬೇಕಾದ್ರೆ ನಮ್ಮ ಹೀರೋ ಅವರ ಅಮ್ಮನ ಜೊತೆನೆ ಇನ್ನೊಬ್ಬರ ಅಜ್ಜಿ ಇರ್ತಾರೆ ಅಲ್ಲ, ಅವರು ಸರಿ ಓಕೆ ನಾವು ಸೆಕ್ಯೂರಿಟಿ ಕೆಲಸ ಮಾಡೋಣ ಅಂತ ಕೈಗೆ ಗನ್ನನ್ನು ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಸಡನ್ ಆಗಿ ಒಂದು ಡುಮ್ಮು ಜಾಂಬಿ ಬಂದು ಆ ಅಜ್ಜಿಯನ್ನು ಅಟ್ಯಾಕ್ ಮಾಡಿ ಅವರ ಕೆನ್ನೆಯನ್ನೇ ಕಚ್ಚಿ ತೆಗೆದು ಬಿಡುತ್ತೆ. ಇದನ್ನು ದೂರದಿಂದ ನೋಡಿದ ನಮ್ಮ ಹೀರೋ ಮತ್ತೆ ಅವರ ಅಮ್ಮ ನೋಡಿ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಅದ್ರಲ್ಲೂ ನಮ್ಮ ಹೀರೋ ಅವನ ಅಮ್ಮನಿಗೆ ಬಂದಿದ್ದ ಕೋಪದಲ್ಲಿ ಕೈಗೆ ಗನ್ನನ್ನು ತಗೊಂಡು ಆ ಡುಮ್ಮು ಜಾಂಬಿ ತಲೆಗೇನೆ ಶೂಟ್ ಮಾಡಿ ಚಿಂದಿ ಮಾಡಿ ಸಾಯಿಸ್ತಾರೆ. ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ಹೇಗಿದ್ರು ಇವಾಗ ಜಾಂಬಿಯಿಂದ ಕಚ್ಚಿಸ್ಕೊಂಡಿರುವ ಅಜ್ಜಿನೂ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾರೆ ಅಲ್ವಾ. ಸೊ ಅವರು ಜಾಂಬಿಯಾಗಿ ಚೇಂಜ್ ಆಗೋಕ್ಕೂ ಮುಂಚೆ ನಮ್ಮ ಹೀರೋ ಅವರ ಅಮ್ಮ ಮತ್ತೆ ಆ ಅಜ್ಜಿ ಇಬ್ಬರು ಸ್ವಲ್ಪ ಹೊತ್ತು ಮನ್ಸಾರಿ ಮಾತಾಡ್ತಾರೆ. ಹಾಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಅಜ್ಜಿ ಅವರು ಜಾಂಬಿಯಾಗಿ ಚೇಂಜ್ ಆಗ್ಬೇಕಾದ್ರೆ ಇವಾಗ ಬೇರೆ ದಾರಿನೇ ಇಲ್ಲದೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರ್ತಿದ್ರು ಕೂಡ ನಮ್ಮ ಹೀರೋ ಅವರ ಅಮ್ಮ ಅವರ ಫ್ರೆಂಡ್ ಅನ್ನ ಶೂಟ್ ಮಾಡಿಕೊಳ್ತಾರೆ. ಅಷ್ಟೇ ಅವರ ಕತೆ ಮುಗೀತು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಆ ಅಜ್ಜನನ್ನ ಹುಡುಕಿ ಹೋದ್ನಲ್ವಾ ನಮ್ಮ ಚಿಕ್ಕ ಹುಡುಗ, ಅದೇ ರೀತಿ ಹುಡುಗ ಕಾಡಿನ ಒಳಗಡೆ ಅಜ್ಜನನ್ನ ಹುಡುಕ್ತಿರ್ಬೇಕಾದ್ರೆ ಹಿಂದೆನೆ ಸೈಲೆಂಟ್ ಆಗಿ ಬಂದು ನಿಂತ ಅಜ್ಜ ಸಡನ್ ಆಗಿ ನಮ್ಮ ಹುಡುಗನನ್ನ ಹಿಡಿದು ಅವನ ಕತ್ತಿಗೆನೆ ಕಚ್ಚಿಬಿಡ್ತಾರೆ. ಆವಾಗ ಚಿಕ್ಕ ಹುಡುಗನನ್ನ ಫಾಲೋ ಮಾಡಿ ನಮ್ಮ ಬಿಸ್ನೆಸ್ ಲೇಡಿ ಹಿಂದೆನೆ ಬಂದಿರ್ತಾರೆ ಅಲ್ವಾ, ಅವರು ಬೇಗನೆ ಓಡಿ ಬಂದು ಆ ಅಜ್ಜನಿಗೆ ಹೊಡೆದು ಅವನನ್ನ ಚಿಂದಿ ಮಾಡಿ ಸಾಯಿಸಿ ಕೊಂದು ಆ ಅಜ್ಜನ ಹತ್ರದಿಂದ ಈ ಚಿಕ್ಕ ಹುಡುಗನನ್ನ ಕಾಪಾಡ್ತಾರೆ. ಆದ್ರೆ ಆ ರೀತಿ ಕಾಪಾಡಿದ್ರು ಯಾವುದೇ ರೀತಿಯ ಪ್ರಯೋಜನವೂ ಇಲ್ಲ. ಆ ಚಿಕ್ಕ ಹುಡುಗ ಆಲ್ರೆಡಿ ಆ ಜಾಂಬಿ ವೈರಸ್ ಇಂದ ಅಫೆಕ್ಟ್ ಆಗ್ಬಿಟ್ಟಿದ್ದಾನೆ. ಸೊ ನಮ್ಮ ಬಿಸ್ನೆಸ್ ಲೇಡಿವೆ ಅವರ ಫ್ಯಾಮಿಲಿ ಫೋಟೋವನ್ನ ಆ ಚಿಕ್ಕ ಹುಡುಗನಿಗೆ ತೋರಿಸಿ ನನಗೆ ಇವಾಗ ಯಾವುದೇ ಫ್ಯಾಮಿಲಿನೂ ಇಲ್ಲ, ಯಾವಾಗ ನೋಡಿದ್ರು ಬಿಸ್ನೆಸ್ ಬಿಸ್ನೆಸ್ ಅಂತ ಸುತ್ತಾಡ್ಕೊಂಡು ಜೀವನವನ್ನೇ ಹಾಳು ಮಾಡ್ಕೊಬಿಟ್ಟಿದೆ. ಈ ಜಾಂಬಿ ವೈರಸ್ ಬಂದ ಮೇಲೆನೆ ಈ ಫ್ಯಾಮಿಲಿ ಅಂದ್ರೆ ಏನು, ಫ್ಯಾಮಿಲಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡ್ಬೇಕು ಅನ್ನೋದೆಲ್ಲ ನನಗೆ ಗೊತ್ತಾಗ್ಲಿಕ್ಕೆ ಬಂತು. ಫ್ಯಾಮಿಲಿ ಒಳಗಡೆ ಇರ್ತಾ ಇರುವ ಸಂತೋಷವಲ್ಲ ಏನು ಅಂತ ಅರ್ಥ ಆಯ್ತು. ಇವಾಗ ಮತ್ತೆ ನಾವೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಇರ್ಬೇಕಾದ್ರೆ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹುಡುಗನ ಜೊತೆ ಸಮಾಧಾನವಾಗಿ ಮಾತಾಡೋ ರೀತಿ ಮಾತಾಡ್ಬಿಟ್ಟು ಫೈನಲ್ ಆಗಿ ನಮ್ಮ ಬಿಸ್ನೆಸ್ ಲೇಡಿ ಬೇರೆ ದಾರಿ ಇಲ್ಲದೆ ಆ ಚಿಕ್ಕ ಹುಡುಗನಿಗೆ ಶೂಟ್ ಮಾಡಿ ಕೊಂದ್ಬಿಟ್ಟು ಅವನ ಗನ್ನನ್ನು ತಗೊಂಡು ಮತ್ತೆ ಬಂದು ನಮ್ಮ ಹೀರೋನ ಟೀಮ್ ಅಲ್ಲಿ ಸೇರ್ಕೊಬಿಡ್ತಾರೆ. ನಂತರ ಮಿಕ್ಕಿರೋರೆಲ್ಲ ಒಂದು ಟೀಮ್ ಆಗಿ ಸೇರ್ತಾರೆ. ಇವಾಗ ಬ್ಯಾಲೆನ್ಸ್ ಇರೋರು ಅವರ ಜೀವನ ಕಾಪಾಡ್ಕೊಳ್ಳೇಬೇಕಲ್ವಾ, ಆದ್ರಿಂದ ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಮತ್ತೆ ಒಂದು ದೊಡ್ಡ ಮನೆಯನ್ನ ಕಂಡುಹಿಡಿತಾರೆ. ಈ ಸಲ ಅಲ್ಲಿರುವ ಬೇಸ್ಮೆಂಟ್ ಕೆಳಗಡೆ ಹೋಗಿ ನೋಡ್ಬೇಕಾದ್ರೆ ಆ ಜಾಗ ತುಂಬಾನೇ ಸೇಫ್ ಆಗೂ ಇರ್ತಿದೆ, ಇವ್ರುಗಳಿಗೆ ಬೇಕಾಗಿರುವ ಥಿಂಗ್ಸ್ ಇರ್ತಿದೆ, ಎಲ್ಲ ತರದ ವ್ಯವಸ್ಥೆನೂ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಆ ಜಾಗದಲ್ಲಿ ರೆಸ್ಟ್ ಅನ್ನ ಮಾಡ್ಬಿಟ್ಟು ಮತ್ತೆ ಇವ್ರುಗಳು ನಡೆಯೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವಾಗ ಇವ್ರುಗಳು ಹೋಗ್ತಾ ಇರುವ ದಾರಿಯಲ್ಲಿ ಫುಲ್ ಮಂಜಾಗಿರುತ್ತೆ, ಮುಂದೆ ಏನ್ ಇರ್ತಿದೆ ಅಂತಾನೆ ಇವ್ರುಗಳಿಗೆ ಗೊತ್ತಾಗ್ತಿಲ್ಲ, ಸರಿಯಾಗಿ ಕಾಣ್ತಿರೋದಿಲ್ಲ. ಹಾಗಿರ್ಬೇಕಾದ್ರೆ ಆವಾಗ ಒಂದು ಜಾಗದಲ್ಲಿ ಒಬ್ಬರು ಲೇಡಿ ಕೂತಿರ್ತಾರೆ. ಅವರ ಕೈಯಲ್ಲಿ ಒಂದು ಮಗುವಿನ ಗೊಂಬೆಯನ್ನ ಕೂಡ ಇಟ್ಕೊಂಡಿರ್ತಾರೆ. ನಿಧಾನಕ್ಕೆ ಆ ಬಿಸ್ನೆಸ್ ಲೇಡಿನು ಅವಳ ಹತ್ರ ಹೋಗಿ ಅಕಸ್ಮಾತ್ ಅವ್ರು ಏನಾದ್ರೂ ನಿಜವಾಗ್ಲೂ ಮನುಷ್ಯಾಗಿದ್ರೆ ಅಂತ ನೋಡಿದ್ರೆ ಇಲ್ಲ ಅವರುವೆ ಒಂದು ಜಾಂಬಿನೇ. ಆವಾಗ್ಲೇ ಮಿಕ್ಕಿರೋರು ಎಲ್ಲರೂ ಒಂದು ವಿಷಯವನ್ನ ನೋಟ್ ಮಾಡ್ತಾರೆ. ಅದು ಏನು ಅಂದ್ರೆ ಆವಾಗ್ಲೇ ಜಾಂಬಿಗಳು ಎಲ್ಲವೇ ಮನುಷ್ಯರು ಯೂಸ್ ಮಾಡಿದ ಥಿಂಗ್ಸ್ ಎಲ್ಲವನ್ನು ಒಂದು ಜಾಗದಲ್ಲಿ ಹಾಕಿ ಬೆಟ್ಟ ರೀತಿ ಗುಡ್ಡ ಹಾಕಿಟ್ಟಿದ್ರಲ್ವಾ, ಅದೇ ತರನೇ ಈ ಜಾಗದಲ್ಲಿ ತುಂಬಾನೇ ಚೇರ್ಸ್ ಅನ್ನ ಬರೀ ಚೇರ್ಸ್ ಗಳನ್ನೇ ಯೂಸ್ ಮಾಡಿ ಹಾಗೆ ಬೆಟ್ಟ ರೀತಿ ಹಾಕಿಟ್ಟಿರ್ತವೆ. ಬರೀ ಆ ರೀತಿ ಹಾಕಿಟ್ಟಿರೋದು ಮಾತ್ರ ಇಲ್ಲ, ಆ ರೀತಿ ಹಾಕಿಟ್ಟಿರೋದನ್ನೇ ಸುತ್ತ ನಿಂತು ಕಣ್ಬಿಟ್ಟು ನೋಡ್ತಾನೆ ಇರ್ತವೆ. ಆವಾಗ ಬಿಸ್ನೆಸ್ ಲೇಡಿ ಪಕ್ಕದಲ್ಲಿ ಕೂತಿತ್ತಲ್ವಾ, ಕೈಯಲ್ಲಿ ಗೊಂಬೆಯನ್ನು ಕೂಡ ಹಿಡಿದಿತ್ತಲ್ಲ ಜಾಂಬಿ, ಅದು ಸಡನ್ ಆಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆವಾಗ ಬಿಸ್ನೆಸ್ ಲೇಡಿ ಅವರ ಕೈಯಲ್ಲಿ ಒಂದು ಮಚ್ಚೆಟನ್ನ ಇಟ್ಟಿದ್ದಾರೆ ಅಲ್ವಾ, ಒಂದೇ ಏಟೋ ಆ ಜಾಂಬಿಯ ಕತೆ ಮುಗಿಯುತ್ತೆ. ಆದ್ರೆ ಆ ಜಾಂಬಿ ಜೋರಾಗಿ ಕಿರ್ಚ್ಕೊಬಿಡ್ತಲ್ಲ, ಆ ಸದನ ಕೇಳಿ ಆ ಜಾಗಕ್ಕೆ ತುಂಬಾನೇ ಜಾಂಬಿಸ್ಗಳು ಬರೋದಕ್ಕೆ ಶುರು ಮಾಡ್ತವೆ. ಆದ್ರಿಂದ ಜೀವನ ಕಾಪಾಡ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋ ಮತ್ತೆ ನಮ್ಮ ಹೀರೋವನ ಟೀಮು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಹೀರೋವನ ಅಮ್ಮನಿಗೆ ತುಂಬಾನೇ ಏಜ್ ಆಗ್ಬಿಟ್ಟಿದೆ ಅಲ್ವಾ, ಮತ್ತೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಡೈವರ್ಷನ್ ಬೇಕು ಅಲ್ವಾ. ಸೊ ವಾಂಟೆಡ್ ಆಗಿ ಅಮ್ಮ ಅವರು ಆ ಜಾಂಬಿಗಳ ಹತ್ರ ಸಿಗೋಕುತ್ತಾರೆ. ಅದೇ ತರನೇ ಆ ಬಿಸ್ನೆಸ್ ಲೇಡಿ ಕೂಡ ನನ್ನ ಫ್ಯಾಮಿಲಿನ ಕೊಂದಿದ್ದೆ ಈ ಜಾಂಬಿ ವೈರಸ್ ತಾನೆ, ಸೊ ನನ್ನ ಕೈಯಲ್ಲಿ ಆದಷ್ಟು ಎಲ್ಲ ಜಾಂಬಿಗಳ ಕಥೆಯನ್ನು ನಾನು ಮುಗಿಸ್ತೀನಿ, ಕೊಂದು ಸಾಯಿಸ್ತೀನಿ ಅಂತ ಮಚ್ಚೆಟನ್ನ ಹಿಡ್ಕೊಂಡು ಅವಳ ಕೈಯಲ್ಲಿ ಆದಷ್ಟು ಹೊಡೆದು ಚಿಂದಿ ಮಾಡ್ತಾಳೆ, ಕತ್ತರಿಸಿ ಬಿಸಾಕ್ತಾಳೆ. ಆದ್ರೆ ಒಂದು ಸ್ಟೇಜ್ಗೆ ನಂತರ ಅವಳ ಕೈಯಲ್ಲೂ ಆಗ್ತಾ ಇಲ್ಲ, ಟಯರ್ಡ್ ಆಗ್ಬಿಡ್ತಾಳೆ, ಆ ಜಾಂಬಿಗಳ ಹತ್ರ ಕಚ್ಚಿಸ್ಕೊಬಿಡ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅವಳುವೆ ನಿಧಾನಕ್ಕೆ ಜಾಂಬಿಯಾಗಿ ಚೇಂಜ್ ಆಗ್ತಿರ್ತಾಳೆ. ಇವಾಗ ಇನ್ನ ಬ್ಯಾಲೆನ್ಸ್ ಇರ್ತಾ ಇರೋದು ನಮ್ಮ ಹೀರೋ, ಹೀರೋಯಿನ್ ಮತ್ತೆ ಆ ಪುಟ್ಟ ಹುಡುಗಿ ಮಾತ್ರ ತಾನೆ. ಸೊ ನಮ್ಮ ಹೀರೋ ಅವರಿಬ್ಬರನ್ನು ಕಾಪಾಡೋದಕ್ಕಾಗಿ ನೀವಿಬ್ಬರು ಸೆಪರೇಟ್ ಆಗಿ ಬೇರೆ ಕಡೆ ಓಡಿ ಹೋಗಿ, ನಾನು ಇನ್ನೊಂದು ಕಡೆ ಓಡಿ ಹೋಗಿ ಆ ಜಾಂಬಿಗಳನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಅದೇ ರೀತಿ ನಮ್ಮ ಹೀರೋಯಿನ್ ಮತ್ತೆ ಪುಟ್ಟ ಹುಡುಗಿಯನ್ನ ಬೇರೆ ಕಡೆ ಕಳಿಸ್ಬಿಟ್ಟು ನಮ್ಮ ಹೀರೋ ಒಂದು ಜಾಗದಲ್ಲಿ ನಿಂತು ಬೇರೆ ಜೋರಾಗಿ ಕಿರ್ಚ್ಕೊತಾನೆ. ಸೊ ಆ ಸದನ ಕೇಳಿ ಎಲ್ಲ ಜಾಂಬಿಸು ನಮ್ಮ ಹೀರೋವನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತವೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಮತ್ತೆ ಆ ಪುಟ್ಟ ಹುಡುಗಿ ಅಲ್ಲಿರುವ ಒಂದು ಟನಲ್ ಒಳಗಡೆ ಹೋಗಿ ಹೊಸ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್ ಆ ಚಿಕ್ಕ ಹುಡುಗಿ ಹತ್ರ ಇಲ್ಲಿ ನೋಡು, ನೀನು ಇಲ್ಲಿನೇ ಸೇಫ್ಟಿ ಆಗಿರೋ, ಏನಕ್ಕೂ ನೀನು ಹೆದರ್ಕೋಬೇಡ, ನಾನು ಮತ್ತೆ ರಿಟರ್ನ್ ಬೇಗನೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನ ಪುಟ್ಟ ಹುಡುಗಿಯನ್ನ ಮಾತ್ರ ಟನಲ್ ಅಲ್ಲಿ ಸೆಪರೇಟ್ ಆಗಿ ಬಿಟ್ಬಿಟ್ಟು ಅಲೋನ್ ಆಗಿ ಬಿಟ್ಬಿಟ್ಟು ಹೀರೋಗೆ ಹೆಲ್ಪ್ ಮಾಡೋದಕ್ಕಾಗಿ
ಆಗಿ ಹೊರಗಡೆ ಓಡಿ ಹೋಗ್ತಾಳೆ. ಹಾಗಿರ್ಬೇಕಾದ್ರೆ ಗ್ಯಾಪ್ ಅಲ್ಲಿ ಆ ಟನಲ್ ಒಳಗಡೆ ಬೇರೆ ಸೈಡ್ ಇಂದ ಒಂದು ಜಾಂಬಿ ನುಗ್ಬಿಡುತ್ತೆ. ಇವಾಗ ನಮ್ಮ ಪುಟ್ಟ ಹುಡುಗಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಕಿವಿಯನ್ನ ಮುಚ್ಕೊಂಡು ಹೆದರಿ ಹಾಗೆ ಆ ಜಾಗದಲ್ಲಿ ಕೂತಿರ್ಬೇಕಾದ್ರೆ ಆ ಜಾಂಬಿ ಇವಳ ಹತ್ರನೇ ಬಂದ್ಬಿಟ್ಟಿರುತ್ತೆ. ನಮ್ಮ ಪುಟ್ಟ ಹುಡುಗಿ ಕಣ್ಣನ್ನ ಬಿಟ್ಟು ತಲೆಯನ್ನು ಎತ್ತಿ ಮೇಲೆ ನೋಡ್ಬೇಕಾದ್ರೆ ಆ ಜಾಂಬಿ ಇವಳನ್ನ ಕ್ರೂರವಾಗಿ ನೋಡಿ ನಿಂತಿರುತ್ತೆ. ಅಷ್ಟೇ ಪುಟ್ಟ ಹುಡುಗಿಯನ್ನ ಕಚ್ಚಿ ಆ ಜಾಂಬಿ ಕಥೆಯನ್ನ ಮುಗಿಸ್ಬಿಡುತ್ತೆ ಅಂತ ನಾವು ಅನ್ಕೊಂಡು ನೋಡಿದ್ರೆ ಅಷ್ಟರಲ್ಲಿ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬರ್ತಾಳೆ. ಕೈಯಲ್ಲಿ ಹಾರ್ಮೋನಿಯಂ ಪೆಟ್ಟಿಗೆಯನ್ನ ಇಟ್ಟು ಅದರಲ್ಲಿ ಮ್ಯೂಸಿಕ್ ಅನ್ನ ಬಾರಿಸಬೇಕಾದ್ರೆ ಇವಾಗ ಆ ಜಾಂಬಿ ನಮ್ಮ ಹೀರೋಯಿನ್ ಅನ್ನ ಚೇಸ್ ಮಾಡಿ ಓಡಿ ಹೋಗುತ್ತೆ. ಇವಾಗ ಸ್ವಲ್ಪ ಹೊತ್ತಿನಲ್ಲಿ ಆ ಪುಟ್ಟ ಹುಡುಗಿನ ಟನಲ್ ಅನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಪಕ್ಕದಲ್ಲಿ ಇರುವ ಒಂದು ರೂಮ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ನಮ್ಮ ಹೀರೋನು ಅಲ್ಲಿರುವ ಜಾಂಬಿಗಳಿಂದ ಆಲ್ರೆಡಿ ಕಚ್ಚಿಸ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ. ಆದ್ರಿಂದ ಅವನು ಜಾಂಬಿಯಾಗಿ ಚೇಂಜ್ ಆಗೋಷ್ಟರಲ್ಲಿ ತನ್ನನ್ನ ತಾನೇ ಶೂಟ್ ಮಾಡಿ ಕೊಂದ್ಕೊಳ್ಳೋಣ ಅಂತ ಅಲ್ಲಿರುವ ಸೋಫಾ ಒಂದರಲ್ಲಿ ಕೂತು ಗನ್ನನ್ನ ಅವನ ತಲೆಗೆ ಏಯ್ ಮಾಡಿ ಹಿಡಿದಿಟ್ಟಿರ್ತಾನೆ. ಅದನ್ನ ಈ ಪುಟ್ಟ ಹುಡುಗಿ ನೋಡ್ಬಿಡ್ತಾಳೆ. ಆವಾಗ ಅವಳ ಹತ್ರ ನಮ್ಮ ಹೀರೋ, ನಾನು ಜಾಂಬಿಯಿಂದ ಕಚ್ಚಿಸ್ಕೊಬಿಟ್ಟಿದ್ದೀನಿ, ವೈರಸ್ ಇಂದ ಅಫೆಕ್ಟ್ ಆಗ್ಬಿಟ್ಟಿದ್ದೀನಿ, ಇನ್ ಮುಂದೆ ನಿನಗೆ ಎಲ್ಲವೇ ಹೀರೋಯಿನೇ, ಬೇಗನೆ ಅವಳನ್ನ ಕಂಡಿಡಿ, ಇಬ್ಬರಿವೆ ಸೇಫ್ ಆಗಿರಿ ಅಂತ ಹೇಳ್ಬಿಟ್ಟು ತನ್ನನ್ನ ತಾನೇ ಶೂಟ್ ಮಾಡಿ ಕೊಂದ್ಕೊಂಡು ಸಾಯ್ತಾನೆ ಹೀರೋ. ಇವಾಗ ಗನ್ನನ್ನ ತಗೊಂಡು ನಮ್ಮ ಪುಟ್ಟ ಹುಡುಗಿ ಹೊರಗಡೆ ಬರ್ತಾಳೆ. ಆವಾಗ ಒಂದು ಜಾಗದಲ್ಲಿ ನಮ್ಮ ಹೀರೋಯಿನ್ ಮಡಗಿದ್ದ ಹಾರ್ಮೋನಿಯಂ ಪೆಟ್ಟಿಗೆ ಬಿದ್ದಿರುತ್ತೆ. ಸೊ ಅದನ್ನೇ ಇಟ್ಟೇನೆ ನಮ್ಮ ಹೀರೋಯಿನ್ ಕೂಡ ಸತ್ತೋಗ್ಬಿಟ್ಟಿದ್ದಾರೆ ಅವನ ವಿಷಯವನ್ನ ಅರ್ಥ ಮಾಡ್ಕೋತಾಳೆ ಈ ಪುಟ್ಟ ಹುಡುಗಿ. ಸೊ ಹಾರ್ಮೋನಿಯಂ ಅನ್ನ ತಗೊಂಡು ಅವಳ ಬೆನ್ನಿಗೆ ಹಾಕೊಂಡು ಹಾಗೆ ಸ್ವಲ್ಪ ದೂರ ಮುಂದೆ ನಡೆದು ಹೋಗ್ತಿರ್ಬೇಕಾದ್ರೆ ಪುಟ್ಟ ಪುಟ್ಟ ಗೊಂಬೆಗಳನ್ನೆಲ್ಲ ಒಂದು ಜಾಗದಲ್ಲಿ ಬೆಟ್ಟದ ರೀತಿ ಹಾಕಿಟ್ಟಿರೋದನ್ನ ಹುಡುಗಿ ನೋಡ್ತಾಳೆ. ಅದರ ನಂತರ ನಮ್ಮ ಹುಡುಗಿ ಅದನ್ನು ಕ್ರಾಸ್ ಮಾಡಿ ಯಾವುದೋ ಒಂದು ಮೇನ್ ರೋಡ್ ಗೆ ಬಂದು ಸೇರ್ತಾಳೆ. ಎಲ್ಲಿಗೆ ಹೋಗೋದು ಏನನ್ನ ಮಾಡೋದು ಅಂತ ಗೊತ್ತಾಗದೆ ನಮ್ಮ ಹುಡುಗಿ ಕನ್ಫ್ಯೂಷನ್ ಆಗಿ ಅಲ್ಲಿ ನಿಂತಿರ್ಬೇಕಾದ್ರೆ ಆ ರೋಡ್ ಅಲ್ಲಿ ಒಂದು ರೇಸ್ ಕಾರ್ ಬರುತ್ತೆ. ಅದರಿಂದ ಡ್ರೈವರ್ ಕೆಳಗಡೆ ಇಳಿತಾನೆ. ಮೇ ಬಿ ಇವನಿಗೆ ಜಾಂಬಿ ಆಗಿರ್ಬೋದಾ ಅಂತ ನಾವು ಅನ್ಕೊಂಡ್ರೆ ಅವನು ಹಾಕೊಂಡಿರುವ ಹೆಲ್ಮೆಟ್ ಅನ್ನ ರಿಮೂವ್ ಮಾಡ್ತಾನೆ. ನೋಡಿದ್ರೆ ಅವನು ಜಾಂಬಿ ಇಲ್ಲ, ಜಾಂಬೀಸ್ ಇಂದ ಎಫೆಕ್ಟ್ ಆಗಿರಲ್ಲ. ಆವಾಗ ಪುಟ್ಟ ಹುಡುಗಿ ಅವನನ್ನ ನೋಡಿ, ನೀವು ಈ ಕಡೆ ಹೋಗ್ಬೇಡಿ, ಅಲ್ಲಿ ತುಂಬಾನೇ ಜಾಂಬೀಸ್ ಇರ್ತಿದೆ ಅಂತ ಹೇಳ್ಬೇಕಾದ್ರೆ, ತುಂಬಾನೇ ಥ್ಯಾಂಕ್ಸ್, ನೀನುವೇ ನನ್ನ ಜೊತೆನೆ ಬಂದ್ಬಿಡ್ತೀಯಾ ಅಂತ ರೇಸರ್ ಕೇಳಿದ್ರೆ ನಮ್ಮ ಪುಟ್ಟ ಹುಡುಗಿನೂ ಸೇರಿ ಅವನ ಜೊತೆಗೇನೆ ಹೋಗ್ಬೇಕಾದ್ರೆ ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ಈ ರೇಸರ್ ಬೇರೆ ಯಾರು ಇಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡ್ತೀವಲ್ವಾ ರೇಸರ್ ಅವನೇನೇ ಇದು. ಅದೇ ಅವನ ಗರ್ಲ್ ಫ್ರೆಂಡ್ ಗೆ ಕೂಡ ಕಿಸನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಂಬಿ ಬಂದು ಅವನ ಗರ್ಲ್ ಫ್ರೆಂಡ್ ಅನ್ನ ಕಚ್ಚಿಕೊಂಡ್ ಬಿಡ್ತಾಳ. ಅವನೇ ಇದು, ಅವನು ಮಾತ್ರ ಜಾಂಬಿ ಹತ್ರದಿಂದ ತಪ್ಪಿಸ್ಕೊಬಿಟ್ಟಿದ್ದಾನೆ ಅನ್ಸುತ್ತೆ. ಸೊ ಇಲ್ಲಿಗೆನೆ ಈ ಕತೆ ಮುಗಿಯುತ್ತೆ. ಈ ಮೂವಿಯಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ರೀತಿನೇ ಏನಕ್ಕಾಗಿ ಆ ಜಾಂಬೀಸ್ ಈ ಚೇರ್ಸ್ ಕೆಲವೊಂದು ಥಿಂಗ್ಸ್ ಅನ್ನೆಲ್ಲ ಬೆಟ್ಟದ ರೀತಿ ಹಾಕಿಟ್ಟಿದ್ದು, ಮತ್ತೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಏನಕ್ಕಾಗಿ ಆ ಒಂಟಿ ಚಾರನ ನಮಗೆ ತೋರಿಸಿದ್ದು, ಅದು ಏನಕ್ಕೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರೆಯದೆ ಕಮೆಂಟ್ ಅನ್ನ ಮಾಡಿ. ಈ ಮೂವಿ ನಿಮಗೆ ತುಂಬಾನೇ ಇಷ್ಟವಾಗಿದ್ರೆ ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ತುಂಬಾನೇ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.